ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರತಿ ವಾರ ನಾವು ವಿಭಿನ್ನ ಕ್ಷೇತ್ರದ ಸಾಧಕರನ್ನ ಸಂದರ್ಶಿಸುತ್ತಾ ಬಂದಿದ್ದೀವಿ. ಇವತ್ತಿನ ನಮ್ಮ ಅತಿಥಿ ವೈದ್ಯಕೀಯ ಕ್ಷೇತ್ರದ ಸಾಧಕಿ. ಒಂದು ಹೆಣ್ಣಿಗೆ ಹೆರಿಗೆಯಾಗುವಾಗ ಮಗುವಿಗೆ ಜನ್ಮ ನೀಡೋದಷ್ಟೇ ಅಲ್ಲ, ಆಕೆಗೂ ಕೂಡ ಪುನರ್ಜನ್ಮ ಅಂತಾರೆ. ಯಾಕಂದರೆ ದೈಹಿಕ ಬದಲಾವಣೆಗಳಾಗಿರಬಹುದು, ಮಾನಸಿಕ ತೊಳಲಾಟಗಳಾಗಿರಬಹುದು, ಹಾರ್ಮೋನ್ಗಳ ಏರುಪೇರುಗಳಾಗಿರಬಹುದು, ಈ ಎಲ್ಲ ಹಂತವನ್ನು ದಾಟಿ ಹೆರಿಗೆ ನೋವನ್ನು ಅನುಭವಿಸಿ ತಾಯಿ ಆದಾಗಲೇ ಆಕೆಯ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಇಂತಹ ಅಂದರೆ ಕಷ್ಟ, ಸುಖ, ದುಃಖ, ನೋವು, ನಲಿವು, ಸುಖ, ಸಂತೃಪ್ತಿ, ಒಂದು ರೀತಿ ಎಲ್ಲ ರೀತಿಯ ಭಾವನೆಗಳನ್ನು ಅನುಭವಿಸುವಂಥ ಈ ಹಂತದಲ್ಲಿ ಜೊತೆಯಾಗಿದ್ದು ಚಿಕಿತ್ಸೆ ನೀಡುತ್ತಾ ಮಾನಸಿಕ ಸ್ಥೈರ್ಯ ತುಂಬುವಂಥ ಪುಣ್ಯದ ಕೆಲಸ ಅಂದರೆ ವೈದ್ಯ ವೃತ್ತಿ. ಇವತ್ತಿನ ನಮ್ಮ ಅತಿಥಿ ವೈದ್ಯರಾಗಿ ಅಷ್ಟೇ ಅಲ್ಲ, ಲೇಖಕಿಯಾಗಿ, ಪ್ರಾಧ್ಯಾಪಕಿಯಾಗಿ, ಸಮಾಜ ಸೇವಕಿಯಾಗಿ ಅನೇಕ ಅಪಾರ ಜನರ ಪ್ರೀತಿಯನ್ನು ಗಳಿಸಿರುವಂಥವರು. ಹೆಣ್ಣು ಅಂದಾಗ ಹೆಣ್ತನವನ್ನು ಅನುಭವಿಸಿ ಇಂಥದ್ದೆಲ್ಲವನ್ನು ನೋಡಿದಾಗ ತನ್ನೊಳಗಿರುವಂಥ ಇನ್ನಷ್ಟು ಕಲಾತ್ಮಕವಾದಂಥ ಮನಸ್ಥಿತಿಗೆ ಜಾಗೃತತೆಯನ್ನು ಕೊಟ್ಟಾಗ ತನ್ನ ಸುತ್ತಲೂ ಇರೋದು ಕೂಡ ಕಲಾತ್ಮಕವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಅಂಥ ಒಂದು ಕಲಾತ್ಮಕ ಬದುಕಿನ ಜೊತೆಗೆ ವೈದ್ಯಕೀಯದ ನಂಟು, ಈ ಎಲ್ಲ ಅನುಭವಗಳನ್ನು ಪುಸ್ತಕದಲ್ಲಿ ತನ್ನ ಅಕ್ಷರದ ರೂಪದಲ್ಲಿ ಅದನ್ನು ಅಚ್ಚಳಿಸಿ ಮತ್ತಷ್ಟು ವೈವಿಧ್ಯತೆಗೆ ಸಾಕ್ಷಿಯಾಗ್ತಾ ಹೋಗ್ತಾರೆ. ಅಂದರೆ ಇಷ್ಟೆಲ್ಲವೂ ಕೂಡ ಸಾಧಿಸಿದಂಥ ಮಹಿಳೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ಅದು ಹೆಮ್ಮೆಯೇ ಹೌದು. ಅಂಥ ಸಾಧನೆ ಮಾಡಿದಂಥ ಸಾಧಕರು ಯಾರು, ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ವೈದ್ಯೆಯಾಗಿ, ಲೇಖಕಿಯಾಗಿ, ಪ್ರಾಧ್ಯಾಪಕಿಯಾಗಿ ಗುರುತಿಸಿಕೊಂಡವರು ಡಾಕ್ಟರ್ ಸುನಂದಾ ಕುಲಕರ್ಣಿ. ಮೂಲತಃ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯವರಾದ ಸುನಂದಾ ಕುಲಕರ್ಣಿಯವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ವರ್ಣ ಪದಕದೊಂದಿಗೆ MBBS ಪದವಿ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MD, ಮಾನಸಿಕ ಆರೋಗ್ಯ ಮತ್ತು ಲೈಂಗಿಕ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿದ್ದಾರೆ. ತಂದೆಯಂತೆ ವೈದ್ಯರಾದರು, ತಾಯಿಯಂತೆ ಲೇಖಕಿಯಾದರು. ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ, ನಂತರ ವಿಭಾಗದ ಮುಖ್ಯಸ್ಥೆಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ನಂತರವೂ ಸೇವೆಗಾಗಿ ಮುಡಿಪಾಗಿರುವ ಡಾಕ್ಟರ್ ಸುನಂದಾ ಕುಲಕರ್ಣಿಯವರು ಪ್ರಸ್ತುತ ಬೆಂಗಳೂರಿನ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನದುದ್ದಕ್ಕೂ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಕಾರ್ಯನಿರ್ವಹಿಸಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿರುವವರು ಸರಳ ಸಜ್ಜನ ವ್ಯಕ್ತಿತ್ವದ ಡಾಕ್ಟರ್ ಸುನಂದಾ ಕುಲಕರ್ಣಿ. ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸುನಂದಾ ಅವರು ಇದುವರೆಗೆ 20,000ಕ್ಕೂ ಹೆಚ್ಚು ಉದರದರ್ಶಕ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಸಹಜ ಆಪ್ತತೆಯ ಮಾತುಗಳಿಂದ ವ್ಯವಹರಿಸುವ ಡಾಕ್ಟರ್ ಸುನಂದಾ ಅವರು ರೋಗಿಗಳಿಗೆ ಚಿಕಿತ್ಸೆಯ ಜೊತೆಗೆ ಆತ್ಮಸ್ಥೈರ್ಯ ತುಂಬುತ್ತಾರೆ. 47 ವರ್ಷಗಳ ಬೋಧನಾ ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಹಲವು ವೈದ್ಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಸಣ್ಣ ಮಕ್ಕಳಿಗಾಗಿ ಕಥೆ, ಕಾದಂಬರಿ ಸೇರಿದಂತೆ ಇದುವರೆಗೆ 22 ಪುಸ್ತಕಗಳನ್ನು ರಚಿಸಿ ಲೇಖಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ವೈದ್ಯರಾಗಿ ಬಿಡುವಿಲ್ಲದ ವೃತ್ತಿ ಜೀವನದ ಮಧ್ಯೆಯೂ ಚಿತ್ರಕಲೆಯಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಡಾಕ್ಟರ್ ಸುನಂದಾ ಕುಲಕರ್ಣಿಯವರು ಪೇಂಟಿಂಗ್ ಎಕ್ಸಿಬಿಷನ್ಗಳಲ್ಲಿ ಸಕ್ರಿಯರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಉಳಿದು ಹೋಗುವ ತ್ಯಾಜ್ಯ ಮತ್ತು ಇತರೆ ಸಾಮಗ್ರಿಗಳನ್ನು ಬಳಸಿ ಸಿದ್ಧಪಡಿಸಿದ ಚಿತ್ರಕಲೆ ನೋಡಿದರೆ ವಿಭಿನ್ನ ಪ್ರಯೋಗಗಳಿಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಅಷ್ಟೇ ಅಲ್ಲ, ಕಸದಿಂದ ರಸ ಎನ್ನುವುದನ್ನು ನಿರೂಪಿಸಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆ ಗುರುತಿಸಿ ಕನ್ನಡ ರತ್ನ ಪ್ರಶಸ್ತಿ, ಸ್ತ್ರೀ ರತ್ನ ಪ್ರಶಸ್ತಿ, ವೈದ್ಯ ರತ್ನ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳು ಸಂದಿವೆ. ಜನರ ಸೇವೆಯ ಮೂಲಕ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡಿರುವ ಹಿರಿಯ ವೈದ್ಯೆ ಡಾಕ್ಟರ್ ಸುನಂದಾ ಕುಲಕರ್ಣಿ ಈ ವಾರದ ನಮ್ಮ ಅತಿಥಿ. ಡಾಕ್ಟರ್ ಸುನಂದಾ ಆರ್ ಕುಲಕರ್ಣಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಂದರೆ ನಿಮ್ಮ ಪ್ರೊಫೈಲನ್ನು ನೋಡಿದಾಗ್ಲೇ ನಮಗೊಂಥರ ಬೆರಗು ಹುಟ್ಟಿಸುತ್ತೆ. ಎಲ್ರಿಗೂ ಇರೋ 24 ಗಂಟೆಗಳೇ ನಿಮಗೂ ಕೂಡ ಇರೋದು. ಆದರೆ ಈ ವೈವಿಧ್ಯತೆಯಲ್ಲಿ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಗಾಗತ್ತೆ, ಇದು ನಿಜವಾಗ್ಲೂ ಸಾಧ್ಯನಾ ಅಂತ ಯಾರಾದರೂ ಕ್ವಶನ್ ಕೇಳಿದ್ರೆ ಇದು ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸ್ಬಿಟ್ಟಿದ್ದೀರಾ. ಅಂದರೆ ಇದಕ್ಕೆ ಪೂರಕವಾಗಿ ಬಹುಶಃ ನನಗನ್ಸುತ್ತೆ ನೀವು ಬೆಳೆದು ಬಂದ ಹಾದಿ ಅಂತ ಅಂದ್ಕೊಳ್ತೀನಿ ಮ್ಯಾಮ್. ಹೌದು. ಏನು ಹೇಳ್ತೀರಿ ಮ್ಯಾಮ್? ಹೌದು ಹೌದು ಯಾಕೆಂದರೆ ನಮ್ಮ ತಂದೆ ಡಾಕ್ಟರ್ ಆಗಿದ್ರು, ಸರ್ಜನ್ ಇದ್ರು. ಅವರು ಗೈನಕಾಲಜಿಸ್ಟು. ಹುಬ್ಳಿ KMC ಒಳಗೆ
ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇದ್ದರು. ಹ್ಮ್ ಹ್ಮ್ ನಮ್ಮ ತಾಯಿ ಶಿ ವಾಸ್ ಎ ರ್ಯಾಂಕ್ ಸ್ಟೂಡೆಂಟ್. ಆವಾಗ ಮುಂದೆ ಅವ್ರಿಗೆ ಕಲೀಲಿಕ್ಕೆ ಆಗಲಿಲ್ಲ. ಹ್ಮ್ ಆದರೆ ಅವರು ಬರಿತಾ ಇದ್ರು ಇದನ್ನೆಲ್ಲ ಬರೆಯೋದು. ಹ್ಮ್. ನಮ್ಮ ತಂದೆಗೆ ಸ್ವಲ್ಪ ಡ್ರಾಯಿಂಗ್ ಹುಚ್ಚಿತ್ತು ನಮ್ಮ ತಂದೆಗೆ. ಓಕೆ. ಅವ್ರದ್ದು ನೋಡಿಲ್ಲ ನಾನು ಹಾ, ಹಾ, ಹಾ. ಡ್ರಾಯಿಂಗ್ ಮಾಡಿದ್ದು, ಹಾ. ಆದರೆ ಮಾಡ್ತಿದ್ರು ಅಂತ ಕೇಳೀನಿ ಅವ್ರ ಬಾಯಿಂದ. Okay. ಆದ್ರೆ ಅವ್ರನ್ನ ಏನಾರ ಡ್ರಾಯಿಂಗು ಏನಾದರೂ ತೆಗೆದ್ರೆ ಏನಾರು ಮಾಡಿದರೆ, ಯಾಕಂದ್ರೆ ಬೇಕಾಗ್ತದೆ ಡ್ರಾಯಿಂಗು ಹುಡುಗರಿಗೆ ಹೇಳಬೇಕಾದ್ರೆ, ಪಾಠದೊಳಗೆ ಹೇಳಬೇಕಾದ್ರೆ ಹೌದು. ನೀವು 100 ಸಲ ಅದನ್ನು ವರ್ಣನೆ ಮಾಡೋ ಬದಲು ಒಂದು ನೀವು ಡ್ರಾಯಿಂಗ್ ಮಾಡಿ ನೀವು ತೋರಿಸ್ಬಿಟ್ರೆ ಹ್ಮ್. ಆವಾಗ ಅದು ಅವ್ರಿಗೆ ಮನಸ್ಸಿನಾಗ ಉಳಿತದೆ. ಹ್ಮ್. ಕೇಳೋದು ನೋಡೋದು ಎರಡೂ ಆಗಿಬಿಟ್ರೆ ಅದು ತಲೆ ಒಳಗೆ ಉಳಿತದೆ. ಹ್ಮ್. ಸೊ ಅದಕ್ಕೆ ಹೀಗಾಗಿ ಅದು ಡ್ರಾಯಿಂಗ್ ಬೇಕಾಗ್ತದೆ ಯಾವಾಗಲೂ ಸ್ವಲ್ಪ. ಹೀಗಾಗಿ ನಂಗೆ ಆ ಥರ ಇತ್ತು ಅಂತ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ಅಂದ್ರೆ ಡಾಕ್ಟರ್ ಅಂದ ಕೂಡಲೇ ಹೆಂಗಂದ್ರೆ ಅದು ಒಂಥರ ಯಾಂತ್ರಿಕ ಬದುಕು ಅವ್ರದ್ದು. ಆಪರೇಷನ್, ಪೇಷಂಟ್ ಇದ್ರಾಗ ಹೋಗ್ಬಿಡ್ತದ ಜೀವನ, ಇದ್ರಾಗೆ ದಿನಚರಿ ಹೋಗ್ಬಿಡ್ತದ ಅಂತಾರೆ. ಇದ್ರ ಜೊತೆಗೂ ಆಸಕ್ತಿ ಇರಬೇಕು ಅಂದ್ರೆ ಬಹುಶಃ ಮನೆಯಾಗ ಅಂಥ ಒಂದು ವಾತಾವರಣ ಇತ್ತು ಅಂತ ಅನ್ಸುತ್ತೆ. ನಮ್ಮ ತಾಯಿ ಅದನ್ನು ಮಾಡ್ತಿದ್ರು ಒಂದಿದ್ದು. ಹಾ. ಎರಡನೇ ದಿನದಲ್ಲಿ ನೀವು ಹೇಳಿದ್ದು ನಾನು ಪೂರ್ತಿ ಒಪ್ಪುದಿಲ್ಲ. ಹಾ, ಹಾ. ಯಾಕಂತಂದ್ರೆ ಸರ್ಜರಿ ಈಸ್ ಅನ್ ಆರ್ಟ್. ಹೌದು ಮ್ಯಾಮ್. ಹೌದು ಅಲ್ಲಿ ಹೊಲಿಯೋದಿರ್ತದಲ್ಲ, ಹೌದು ಹೌದು ಅಲ್ಲಿ ನಿಜ ma'am, ಹೊಲಿಯೋದಿರ್ತದೆ, ನಿಜ. ಕೊಯ್ಯೋದಿರ್ತದೆ, ಹೌದು. ಎಷ್ಟು ಕೊಯ್ಬೇಕು ಅಂತ ಇರ್ತದೆ. ಸೊ ಸರ್ಜರಿ ಈಸ್ ಅನ್ ಆರ್ಟ್. ಆಮೇಲೆ ನೀವು ಪಾಠ ನೋಡ್ರಿ, ಪ್ರೊಫೆಸರು ಆರ್ಟ್ಸ್ ಕಾಲೇಜ್ನಾಗೆ ಕಾಮರ್ಸ್ ಅವ್ರು ಪಾಠ ಹೇಳೋದಂಗೆ ನಾವು ಪಾಠ ಹೇಳಬೇಕಾಗ್ತದೆ ಇಲ್ಲಿ. ಆಮೇಲೆ ನಾವು ಬರಿಬೇಕಾಗ್ತದೆ, ಇದನ್ನ ಪಬ್ಲಿಕ್ಕಿಗೆ ಏನಾದರೂ ಹೇಳಬೇಕಾದ್ರೆ, ಭಾಷಣ ಮಾಡಬೇಕಾದ್ರೆ ನಾವು ಬರಿಬೇಕಾಗ್ತದೆ. ಹೌದು ಆದ್ರೆ ಪೂರ್ತಿ ಅವ್ರಂಗಲ್ಲ, ಆದ್ರೆ ಸ್ವಲ್ಪ ಆದ್ರೂ ನಮ್ಮಲ್ಲಿ ಬೇಕೇ ಬೇಕಾಗ್ತದೆ ಇದೆಲ್ಲ. ಹೌದು ಮ್ಯಾಮ್. ಅಪ್ಪನ್ನ ನೋಡಿ ನೀವು ನಾನೂ ಸ್ತ್ರೀರೋಗ ತಜ್ಞೆ ಆಗಬೇಕು ಅನ್ನುವಂಥ ಆಸಕ್ತಿ ಬಂದದ್ದ, ಅಥವಾ ನಿಮಗೆ ಸ್ವ ಆಸಕ್ತಿಯಿಂದ ಅದ್ರ ಕಡೆ ಮುಖ ಮಾಡಿದ್ರ ಮ್ಯಾಮ್? ನಮ್ಮ ತಂದೆ ನೋಡಿ ಸ್ತ್ರೀರೋಗ ತಜ್ಞ ಆಗ್ಬೇಕಂತ ನಂದು ಇಚ್ಛಾ ಇರಲಿಲ್ಲ. ಡಾಕ್ಟರ್ ಆಗ್ಬೇಕಂತ ಇಚ್ಛಾ ಇತ್ತು. ಆಮೇಲೆ MBBS ಆದಮೇಲೆ ನನಗೆ ಬೇರೆ ಮೆಡಿಸಿನ್, ಸರ್ಜರಿ ಏನಾದರೂ ತೊಗೋಬೇಕಂದಾಗ ನಮ್ಮ ತಾಯಿ ಅಂದರು, ಹೆಣ್ಮಕ್ಳಿದ್ರೆ ಹೆಣ್ಮಕ್ಳೇ ಬರೋದು, ಅದಕ್ಕೆ ನಿನ್ನ ಕಡೆ ನೀನು ಯಾವ ಸಬ್ಜೆಕ್ಟ್ ತೊಗೊಂಡ್ರು ಹೆಣ್ಮಕ್ಳು ತಮ್ಮ ಪ್ರಾಬ್ಲಮ್ ಹೇಳಲಿಕ್ಕೆ ಬರ್ತಾರೆ, ಅದಕ್ಕೆ ನೀ ಅದನ್ನೇ ತೊಗೊಂಡ್ರೆ ಬೆಟರು ಅಂದರು. ಸೊ ಅದನ್ನೇ ತೊಗೊಂಡೆ ನಾನು. ಅದ್ರಾಗೂ ಸರ್ಜರಿ ಇರ್ತದೆ, ಅದ್ರಾಗೂ ಹೆಣ್ಮಕ್ಳನ್ನೂ ನೋಡ್ಬೋದು ಅಂತ ನಾನು ಅದನ್ನ ತೊಗೊಂಡೆ. ಬಹಳ ಖುಷಿ ಮ್ಯಾಮ್. ನೀವು MBBS ನಲ್ಲಿ ಚಿನ್ನದ ಪದಕ ತಗೊಳ್ತೀರಾ ಅಂತ ಹೇಳಿದ್ರೆ ಎಷ್ಟು ಹೆಮ್ಮೆ ಅನ್ಸತ್ತಲ್ಲ ಮ್ಯಾಮ್. ಆ ಕ್ಷಣಗಳು ಹೇಗಿತ್ತು ಮ್ಯಾಮ್? ಅದು ಮೈಸೂರು ಯೂನಿವರ್ಸಿಟಿಯಿಂದ ರಾಣಿ ಕೆಂಪು ಚೆಲುವಮ್ಮಣ್ಣಿ ಅಂತಿತ್ತು. ಹೌದಾ? ಅದು ಸಿಕ್ತು ನಂಗೆ ಅವಾಗ. ಓಕೆ ಓಕೆ. ಅಂದ್ರೆ ಮೇಡಮ್ ಆ ಟೈಮಲ್ಲಿ ಹೆಣ್ಮಕ್ಳು ಬಹುಶಃ ಅಂದ್ರೆ ಈ ರೀತಿಯ ಒಂದು ಅಂದ್ರೆ ಅಧ್ಯಯನಕ್ಕಾಗಿರ್ಬೋದು, ಡಾಕ್ಟರ್ ಆಗ್ಬೇಕು ಅಂತ ಆಗಿರ್ಬೋದು, ಸ್ತ್ರೀರೋಗ ತಜ್ಞರ ಆಗ್ಬೇಕಂತ ಆಗಿರೋದು ಬಹುಶಃ ಕಡಿಮೆ ಇದ್ರ ಅನ್ಸುತ್ತೆ, ಬೆರಳೆಣಿಕೆ. ಈಗ ಈ ಇಂಜಿನಿಯರಿಂಗ್ ತರ ಅಷ್ಟಿರ್ಲಿಲ್ಲ, ಬರ್ತಿದ್ರು ಇದಕ್ಕೆ ಕಾಲೇಜಕ್ಕೆಲ್ಲ ಬರ್ತಿದ್ರು. ಆದ್ರೇನು ಹುಡುಗರದ್ದು ಸಂಖ್ಯೆ ಜಾಸ್ತಿ ಇರ್ತಿತ್ತು. ಅವ್ರೊಂದು 50 ಜನ ಇದ್ರು, ಇವ್ರು ಒಂದು 4 ಜನ ಹಿಂಗೆ ಇರ್ತಿದ್ರು ಅಂತದ್ದು. ಆಮೇಲೆ ಅವಾಗ ಹೈಯೆಸ್ಟ್ ಸ್ಪೆಷಲೈಸೇಷನ್ ಅಂದ್ರೆ ಇವೇ ENT ಈ ತರ ಇರ್ತಿತ್ತು. ಈಗ ಸೂಪರ್ ಸ್ಪೆಷಾಲಿಟಿ ಶುರು ಆಗ್ಬಿಟ್ಟು. ಬಟ್ ಒಟ್ಟಾರೆಯಾಗಿ ಇಡೀ ಮನೆ ವಾತಾವರಣ ಹೇಗಿತ್ತು ಮ್ಯಾಮ್? ಅಂದ್ರೆ ನಿಮ್ಮನ್ನ ರೂಪಿಸೋ ನಿಟ್ಟಿನಲ್ಲಿ, ಅಂದ್ರೆ ನಿಮ್ಮನ್ನ ಗೈಡ್ ಮಾಡಿ ಪ್ರಾಪರ್ ಆಗಿ ಹೀಗೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಗೆಲ್ಲ ನಿಮ್ಮ ಹೇಳ್ತಿದ್ರು? ನಮ್ಮ ತಂದೆಗಂತೂ ಅವ್ರನ್ನ ನಾವು ಯಾವಾಗೋ ವಾರಕ್ಕೊಂದ್ಸಲ ನೋಡ್ತಿದ್ವೋ ಏನೋ ನಮ್ಗೆ ಗೊತ್ತಿಲ್ಲ. ಬೆಳಿಗ್ಗೆ ನಾವು ಹೇಳೋದ್ರಾಗ ಅವ್ರು ಹೋಗ್ಬಿಟ್ಟಿರ್ತಿದ್ರು, ರಾತ್ರಿ ನಾವು ಮಲಗಿದ ಮೇಲೆ ಬಂದ್ ಬಿಡ್ತಿದ್ರು. ಹಿಂಗಾಗಿ ಎಷ್ಟೋ ಯಾವಾಗೋ ಒಂದೊಂದ್ಸಲ ನೋಡ್ತಿದ್ವಿ ನಮ್ಮ ತಂದೆನ. ಅದು ಅವ್ರು ಯಾಕಂದ್ರೆ ಅವ್ರು ಮೆಡಿಕಲ್ ಆಫೀಸರ್ ಇದ್ರು ಮೊದಲು, ಅವಾಗ ತುಂಬಾ ಪೇಷಂಟ್ಸ್ ಇರ್ತಿದ್ರು ಅವಾಗ. ಅದು ಆಮೇಲೆ ಆದ್ರೆ ನಮ್ಮ ತಾಯಿ ನಮಗೆ ಇದು ಮಾಡ್ತಿದ್ರು, ನೀವು ಓದೋದು ಮುಖ್ಯ ಅಂತ. ಅಷ್ಟು ಅಡುಗೆದು ಇದು ಅದನ್ನ ಒತ್ತಾಯ ಮಾಡ್ತಿರ್ಲಿಲ್ಲ ನಮ್ಗೆ. ಮತ್ತು ಅವ್ರು ಹೊಲಿಗೆ ಹೆಣಿಕೆ ನಮ್ಮ ತಾಯಿನೂ ಮಾಡ್ತಿದ್ರು. ಹಿಂಗಾಗಿ ಅದನ್ನು ಬಂತು, ಮತ್ತು ಅದ್ರ ಜೊತೆ ಓದೋದು ಬಂತು. ನಮ್ಮ ತಾಯಿ ಪರ್ಟಿಕ್ಯುಲರ್ ಇದ್ರು, ನಾವೆಲ್ಲ ಅಷ್ಟರು ಓದಬೇಕು ಅಂತ. ಅಂದ್ರೆ ಮೇಡಮ್ ಆ ಟೈಮಲ್ಲಿ ತಾವೇ ಹೇಳಿದಾಗೆ ಹೆಣ್ಮಕ್ಳು ಸ್ವಲ್ಪ ವಿರಳ ಅಂದ್ರೆ ಕಲಿಯಕ್ಕೆ ಬಂದಿರೋದಾಗಿರ್ಬೋದು, ಡಾಕ್ಟರ್ ಆಗ್ಬೋದು, ವೃತ್ತಿ ಬದುಕಂತ ಆರಂಭಿಸಿದಾಗ ಏನ್ ಸವಾಲುಗಳು ಮುಖ್ಯವಾಗಿ ಏನ್ ಎದುರಿಸಿದ್ರಿ ಮೇಡಮ್ ತಾವು? ನಮಗೆ ಹೆಣ್ಮಕ್ಳು ಸ್ವಲ್ಪ ಕಡಿಮೆ ಇರ್ತಿದ್ವಿ. ಆಮೇಲೆ ಅವಾಗ ಹೆಣ್ಮಕ್ಳು ಗಂಡು ಹುಡುಗರು ಸ್ವಲ್ಪ ಬೆರೆಯೋದು ಕಮ್ಮಿ ಇತ್ತು, ಮಾತಾಡ್ಲಿಕ್ಕೆ ಇದಕ್ಕೆ ಎಲ್ಲ. ಆದ್ರೆ ನಾವು ಅವ್ರ ಹುಡುಗರ ಜೋಡಿ ನೈಟ್ ಡ್ಯೂಟಿ ಮಾಡ್ಬೇಕಾಗ್ತಿತ್ತು, ಅವ್ರ ಜೊತೆನೆ ಎಲ್ಲರ ವಿಸಿಟ್ ಹಿಂಗೆ ಏನಾರ ಮಾಡ್ಬೇಕಾಗ್ತಿತ್ತು. ಅದು ಮೊದ್ಲು ಒಂಥರ ಸಂಕೋಚ ಅನಿಸ್ತಿತ್ತು. ಆಮೇಲೆ ಏನಿಲ್ಲ, ಅವರು ಒಂಥರ ಅಣ್ತಮ್ಮಂದ್ರ ಥರ ಅವರು. ಈಗಲೂ ನಂಗೆ ಅವರು ಹಳೆ ಕ್ಲಾಸ್ಮೇಟ್ಸ್ ಎಲ್ಲ ಅಣ್ತಮ್ಮಂದ್ರ ಥರಾನೇ, ಏನು ಆಮೇಲೆ ಇಲ್ಲ, ಮೊದ್ಲು ಅನಿಸ್ತಿತ್ತು. ಈಗ ಅಪ್ಪ ಡಾಕ್ಟರ್ ಇರ್ಬೋದು, ಬಟ್ ಆದರೆ ಒಬ್ಬ ಹೆಣ್ಣುಮಗಳು ಇಂಥ ಪ್ರೊಫೆಷನಿಗೆ ಬಂದು ಒಂದು ನಿಮಗೆ ಇಡೀ ಒಂದು ಬಾಡಿಯ ಡಿಸೆಕ್ಷನ್ ಮಾಡಿ ಸಂಪೂರ್ಣವಾಗಿ ಅದರ ಎಕ್ಸ್ಪ್ಲನೇಷನ್ಸು ಇದೆಲ್ಲ ಇದ್ದಾಗ ಆವಾಗ ಹೇಗೆ ಮನೆ ಒಳಗೆ ಏನಾಗ್ತಿತ್ತು ಅಂತ? ಹೌದು ಮ್ಯಾಮ್, ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇತ್ತು? ಅಂದ್ರೆ ಅದು ಭಾರಿ ಸಂಪ್ರದಾಯಸ್ಥ ಮನೆ ಇದ್ರೆ ಅದು ತಲೆ ಸ್ನಾನ ಮಾಡಿ ಒಳಗೆ ಬರ್ಬೇಕು, ಹೆಣ ಮುಟ್ಟಿ. ಆದ್ರೆ ಅದು ಹಂಗಿರ್ಲಿಲ್ಲ ನಮ್ಮ ಮನೆ ಒಳಗೆ. ಅದು ಅಂದ್ರೆ ಅವೆಲ್ಲ ನಾವು ಹಾಸ್ಟೆಲ್ನಾಗೆ ಇದ್ಬಿಟ್ವಲ್ವ ಅವಾಗ. ಸೊ ಅದು ಹೆಣ ಮುಟ್ಟಿದ್ರು ನಾವೇನು ತಿರ್ಗಾ ಏನು ಸ್ನಾನ ಮಾಡ್ತಿರ್ಲಿಲ್ಲ, ಏನಿಲ್ಲ. ಅವಾಗ
ಮನೆ ಒಳಗಿದ್ರೆ ಅದು ಪ್ರಶ್ನೆ ಬರ್ತಿತ್ತು. ಓಕೆ. ಆದರೆ ಮುಂದೆ ಏನಂದ್ರೆ ಈಗ ಮುಟ್ಟಾದವ್ರನ್ನು, ಡೆಲಿವರಿ ಆದವ್ರನ್ನು, ಅದು ಸೂತ್ಕ ಇರ್ತದೆ, ಅದೆಲ್ಲ ಪ್ರೊಫೆಷನ್. ನಮ್ಮ ಮನೆಯೊಳಗೆ ಅದು ಇರಲಿಲ್ಲ. ನಮ್ಮ ತಂದೆ ಪ್ರೊಫೆಷನ್ ದಿನ ಇದ್ರೆ ಎಷ್ಟು ಸಲ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಏನು ಆ ಥರ ರಿಸ್ಟ್ರಿಕ್ಷನ್ ಇರಲಿಲ್ಲ ನಮ್ಮ ಮನೆಯೊಳಗೆ. ಸೊ ನಮ್ಮ ತಾಯಿನೂ ಓದಿದವ್ರು ಇದ್ರಲ್ಲ, ಅದಕ್ಕೆ ಅವರು ಯಾವುದೂ ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ಸೊ ನಿಮಗೆ ಹೆಚ್ಚಾಗಿ ನಿಮ್ಮ ಒಂದು ವೈದ್ಯಕೀಯ ವೃತ್ತಿಯೊಳಗೆ ಏನು ಹೆಚ್ಚು ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು? ಇನ್ನೂ ಬರ್ತಾರೆ. ಅದೇನಂದ್ರೆ ಮುಟ್ಟಿಂದು ಹೆಚ್ಚು ಕಮ್ಮಿ ಆದರೆ, ಮುಂದೆ ಹೋದರೆ, ಹಿಂದೆ ಹೋದರೆ, ಬ್ಲೀಡಿಂಗ್ ಜಾಸ್ತಿ ಆದರೆ, ಬಿಳೆ ಮುಟ್ಟು ಹೋದರೆ, ಈಗ ಇದು ಆಮೇಲೆ ಹೊಟ್ಟೆ ಒಳಗೆ ಗಡ್ಡೆ ಆದರೆ ಇವು ಜಾಸ್ತಿ. ಆಮೇಲೆ ಅವಾಗೆಲ್ಲ ಪ್ರೆಗ್ನೆನ್ಸಿ ಇದೆಲ್ಲ ಜಾಸ್ತಿ ಇರ್ತಿತ್ತು. ಈಗೆಲ್ಲರೂ 1-2 ಮಕ್ಕಳು ನಡೀತಾರೆ. ನಮ್ಮದು ನಾನು ಸ್ಟೂಡೆಂಟ್ ಇದ್ದಾಗೆಲ್ಲ 8 ಮಕ್ಕಳು ಹಡಿತಿದ್ರು, 5 ಮಕ್ಕಳು ಹಿಡಿತಿದ್ರು. ಈಗೆಲ್ಲ ಕಮ್ಮಿ ಆಗಿದೆ. ಈಗ ಬೇರೆ ಈ ಎಲ್ಲ ಕಾರಣಗಳಿಂದ ಬರ್ತಾರೆ. ಈಗ ಇದರೊಟ್ಟಿಗೆ ಅಂದ್ರೆ ನಿಮ್ಮ ಜೊತೆಗೆ ಹುಟ್ಟಿದವರು ಮ್ಯಾಮ್, ನಿಮ್ಮ ಸಹೋದರ ಸಹೋದರಿ, ಇವ್ರು ಎಲ್ಲರ ಬಗ್ಗೆ ಹೇಳಿ ಮ್ಯಾಮ್. ಅಂದ್ರೆ ಒಬ್ರಿಗೊಬ್ರು ನೀವು ತುಂಬಾ ಸಪೋರ್ಟಿವ್ ಆಗಿದ್ವಿ ಅಂತ ಕೇಳಿದ್ವಿ. ಹೌದು, ನಾವು ಬಹಳ ಸಪೋರ್ಟಿವ್ ಇದ್ವಿ ಒಬ್ರಿಗೊಬ್ರು, 4 ಜನ. ಈಗ ನಂದು ಸಣ್ಣ ತಂಗಿ ಈಗ ಅಮೆರಿಕದಾಗಿದ್ದಾಳೆ, ಜಯಶ್ರೀ ಅಂತ. ಅವಳು ನಂದು ಡೆಸರ್ಟೇಷನ್, ಅವಾಗ ಕಂಪ್ಯೂಟರ್ ಇರಲಿಲ್ಲ ನೋಡಿ, ಕಂಪ್ಯೂಟರ್ ಇರಲಿಲ್ಲ, ಸ್ಕ್ಯಾನಿಂಗ್ ಇರಲಿಲ್ಲ, ಎಷ್ಟೊಂದು ಫೋಟೋನು ಬಹಳ ಕಷ್ಟಪಡ್ಬೇಕಾಗ್ತಿತ್ತು. ಒಂದು ಫೋಟೋ ತೆಗಿಬೇಕಂದ್ರೆ ಫೋಟೋಗ್ರಾಫರ್ನ ಅವ್ನು ಬಂದಾಗೇನೆ ನಾವು ತಂದು ಒಂದು ಎಂಥ ಇಂಟ್ರೆಸ್ಟಿಂಗ್ ಕೇಸ್ ಇದ್ರೂ ಅವ್ನು ಕರೆದು ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಅವಾಗ. ಅದಕ್ಕೆ ಅವಳು ನಂದು ಡೆಸರ್ಟೇಷನ್ ಇದ್ದಾಗ ಪಾಪ ಕೆಲಸ ಮಾಡ್ತಿದ್ಲು ಅವಳಲ್ಲಿ ಇಸ್ರೋದಲ್ಲಿ. 1 ತಿಂಗಳ ಲೀವ್ ತೊಗೊಂಡು ಬಂದ್ಲು ನಂದು ಡೆಸರ್ಟೇಷನ್ಗೆ. ಅದನ್ನು ಅವಾಗೆಲ್ಲ ಟೈಪ್ ಮಾಡಬೇಕು, ಅದೆಲ್ಲ ಇರ್ತಿತ್ತು. ಅವಳು ಕೂತ್ಕೊಂಡು ನನಗೆ ಭಾಳ ಹೆಲ್ಪ್ ಮಾಡಿದ್ಲು ಇದನ್ನು. ಆಮೇಲೆ ನಂದು ಎಕ್ಸಾಮ್ ಇದ್ದಾಗೂ ಬರ್ತಿದ್ಲು, ಊಟ ತೊಗೊಂಡು ಬರ್ತಿದ್ಲು. ಆಮೇಲೆ ಅದನ್ನ ಕಂಪ್ಯೂಟರ್ ಇರಲಿಲ್ಲ, ನಮ್ಮ ತಮ್ಮ ಎಲ್ಲ ಮಾಡಿಕೊಡ್ತಿದ್ದ ನನಗೆ. ಅದ್ರದ್ದು ಸೆನ್ಸಿಟಿವಿಟಿ, ಸ್ಪೆಸಿಫಿಸಿಟಿ ಅವೆಲ್ಲ ಎಷ್ಟಕ್ಕೆ ಇದನ್ನ ಕ್ಯಾಲ್ಕುಲೇಷನ್ ಹಾಗೆಲ್ಲ ಮಾಡಿ ಆ ಥರ ನಾವು ಭಾಳ ಸಪೋರ್ಟಿವ್ ಇದ್ವಿ. ಒಬ್ರು ಇವತ್ತಿಗೂ ಇದ್ದೀವಿ, ಅವತ್ತಿಗೂ ಇದ್ವಿ. ತಮ್ಮ ಏನು ಮಾಡ್ತಾರೆ? ತಮ್ಮ ಈಸ್ ಅಸ್ಟ್ರಾನಮಿ PhD ಮಾಡಿದ್ದಾರೆ. ಈಸ್ ಎ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದರೊಳಗೆ ಕ್ಯಾಲ್ಟೆಕ್ ಯೂನಿವರ್ಸಿಟಿ ಒಳಗೆ ಇದ್ದಾರೆ. ಓಕೆ. ಸೊ ಅಂದ್ರೆ ಒಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರಿಗೊಬ್ರು ತುಂಬಾ ಪೂರಕವಾಗಿ ಸಪೋರ್ಟಿವ್ ಆಗಿದ್ದೀರಾ ಅಂತ, ಅದು ಬಹಳ ಖುಷಿ ಆಗುತ್ತೆ ಮ್ಯಾಮ್. ಯಾಕಂದ್ರೆ ಯಾವಾಗಲೂ ಒಟ್ಟು ಕುಟುಂಬವಾಗಿ ಜೊತೆನಲ್ಲಿದ್ದಾಗ ನಾವು ಏನೇ ಮಾಡೋದಕ್ಕೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ಸಿಗತ್ತೆ ಅಂತ. ಬರೀ ನಮ್ದಲ್ಲ, ನಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ನಾವೆಲ್ಲರೂ ಒಬ್ರಿಗೊಬ್ರು ಸಪೋರ್ಟಿವೇ ಇದ್ದೀವಿ ನಾವು. ಯಾಕಂದ್ರೆ ರಜೆ ಒಳಗೆ ಎಲ್ಲರೂ ಕೂಡ್ತಿದ್ವಿ ಅಜ್ಜನ ಮನೇಲಿ. ಸೊ ಅದಕ್ಕೆ ನಮ್ಗೇನಂದ್ರೆ ಆ ಥರ ಇದು ಆಗ್ತಿದ್ದಿಲ್ಲ, ಅವ್ರ ಮಕ್ಕಳು ಇವ್ರ ಮಕ್ಕಳು ಏನಾಗ್ತದೆ ಅಷ್ಟು ವ್ಯತ್ಯಾಸ ಆಗ್ತಿರ್ಲಿಲ್ಲ ನಮಗೆ. ಅಂದ್ರೆ ಕೂಡು ಕುಟುಂಬದಲ್ಲಿ ಬೆಳೆದಿದ್ದ ಅಂತ ಇರ್ತಿದ್ರು. ಯಾಕಂದ್ರೆ ನಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಕೆಲವರು ನಮ್ಮನೇಲೆ ಇದ್ದು ಕಲ್ತರು, ನಮ್ಮ ಸೋದರತ್ತೆ ಮಕ್ಕಳು ನಮ್ಮನೇಲೆ ಇದ್ರು ಕಲ್ತರು. ಮತ್ತೆ ನಾವು ರಜೆ ಇದ್ದಾಗ ಅವ್ರ ಮನೆಗೂ ಎಲ್ಲ ಹೋಗ್ತಿದ್ವಿ, ಬರ್ತಿದ್ವಿ. ನಮ್ಮಲ್ಲಿ ನಮ್ಮ ಅಜ್ಜನ ಮನೆಗೆ ಹೋಗ್ತಿದ್ವಿ, ಅವ್ರಿಗೆಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳು ಅವರೆಲ್ಲ ಬರ್ತಿದ್ರು. ಸೊ ಹಿಂಗಾಗಿ ನಮಗೆ ಬಳಗ ಭಾಳ ಆಗ್ಬಿಡ್ತದೆ. ಕರೆಕ್ಟ್ ಮ್ಯಾಮ್. ವಿಶೇಷವಾಗಿ ನಿಮ್ಮ ಸಹೋದರಿ ಸುಧಾಮೂರ್ತಿ ಅವರು ಹೇಳ್ಕೊಳ್ತಾರೆ, ಅಂದ್ರೆ ನನ್ನ ತುಂಬಾ ಕೆಲಸಗಳ ಸಂದರ್ಭದಲ್ಲಿ ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದೆಲ್ಲ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು. ಹೌದು, ಅವ್ರದ್ದು 2 ಡೆಲಿವರಿನೂ ನಾನೇ ಮಾಡಿದ್ದು. ಮತ್ತೆ ಅವಳಿಗೆ ಕೆಲಸ ಬಾಂಬೆದಲ್ಲಿತ್ತು. ಮತ್ತೆ ಹುಡುಗಿನ ಬಿಟ್ಟು ಹೋದ್ಲು. ಸೊ ಹುಡುಗಿ ನಮ್ಮ ಅಲ್ಲೇ ಬೆಳೆದ್ಲು ಅವಳು. ಸೊ ಹಿಂಗಾಗಿ ಅವ್ರ ಜೊತೆನೆ ನಮ್ದು ಹುಡುಗರ ಜೊತೆ ಬಹಳ ಸಂಪರ್ಕ ಇದೆ. ಬಟ್ ಎಲ್ಲರೂ ಒಟ್ಟು ನಿಮ್ಮನ್ನ ಗಮನಿಸಿದ್ರೆ ಮ್ಯಾಮ್, ಆ ಕಡೆ ಸುಧಾಮೂರ್ತಿಯವರು ಅವರದೇ ಆದ ವ್ಯಕ್ತಿತ್ವದಲ್ಲಿ ಅವರದೇ ಆದಂಥ ಕೆಲಸ ಮಾಡಿದ್ರೆ, ನೀವು ನಿಮ್ಮದೇ ಆದಂಥ ವ್ಯಕ್ತಿತ್ವ ನಿಮ್ಮ ಕ್ಷೇತ್ರದಲ್ಲಿ ಇನ್ನೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿರೋದು. ಬಟ್ ಭಾಳ ಖುಷಿ ಆಗುತ್ತೆ ಮ್ಯಾಮ್. ಒಂದು ಕುಟುಂಬದಲ್ಲಿ ಈ ಥರ ಅಚೀವರ್ಸ್ ಒಟ್ಟೊಟ್ಟಿಗೆ ಸಿಗೋದು ಕಡಿಮೆ ಅನ್ಸುತ್ತೆ. ಸೊ ಅದಕ್ಕೆ ನಾನು ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಯು ಮ್ಯಾಮ್. ಪರಸ್ಪರ ಆದ ಒಂದು ಅಭಿಮಾನ, ಹೆಮ್ಮೆ ನೋಡಿದಾಗ ಮತ್ತಷ್ಟು ನಮಗೆ ಖುಷಿ ಅನ್ಸುತ್ತೆ. ಹೌದು, ಇದಕ್ಕೆಲ್ಲ ನಮ್ಮ ತಂದೆ ತಾಯಿ ಕಾರಣ. ಯಾಕಂದ್ರೆ ನಮ್ಮ ತಾಯಿ ಏನಂತಿದ್ರು, ನೀವು ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ಬೇಕಾದ್ರೆ ಮನೆ ಒಳಗೆ ಬಂದು ಕೆಲಸ ಮಾಡು ಅಂತ ನಾವು ಅಂದ್ಬಿಟ್ರೆ ಅವಾಗ ನಿಮ್ಗೆ ಟೈಮ್ ಉಳಿಯೋದಿಲ್ಲ. ಅದಕ್ಕೆ ಮನೆ ಒಳಗೆ ನಮಗೆ ಅವರು ಆದಷ್ಟು ಏನು ಕೆಲಸ ಹಚ್ತಿದ್ದಿಲ್ಲ. ನಮ್ಮ ತಂದೆನೂ ಅಷ್ಟೇ. ನಮ್ಮ ತಂದೆನೂ ನನಗೇನಾದ್ರೂ ಕೇಸ್ ಇದ್ರೆ ಅವ್ರು ಅಸಿಸ್ಟ್ ಮಾಡ್ತಿದ್ರು, ನೋಟ್ಸು ಗಿಡ್ಸು ಎಲ್ಲ ಅವ್ರು ಮಾಡ್ತಿದ್ರು, ನನಗೆ ಏನೂ ಹಚ್ತಿದ್ದಿಲ್ಲ ಅವರು. ಅವರು ಹಿಂಗಾಗಿ ಅವರು ಸಹಾಯದಿಂದ ನಮ್ಗೆಲ್ಲ ಮಾಡ್ಲಿಕ್ಕಾಯ್ತು. ಇನ್ನೊಂದು ಕಡೆ ನಿಮ್ಮ ಒಳಗಡೆ ಇರುವಂಥ ಒಬ್ಬ ಕಲಾವಿದ ಅಥವಾ ಅಭಿನೇತ್ರಿ ಅಂತ ಹೇಳ್ಬೋದು. ನೀವು ಕಾಲೇಜಿನ ದಿನಗಳು, ಸ್ಕೂಲು ಕಾಲೇಜಿನ ದಿನಗಳು, ಅದರಲ್ಲೂ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಲ್ಲಿವರೆಗೂ ಕೂಡ ನಾಟಕಗಳಲ್ಲಿ ಅಭಿನಯ ಮಾಡ್ಕೊಂಡು ಬರ್ತಾ ಇದ್ರಿ. ಅಂದ್ರೆ ಅದು ಹೇಗೆ ಆಸಕ್ತಿ ಮೂಡಿದ್ದು ಮ್ಯಾಮ್? ನಮ್ಮ ತಂದೆ ಮಾಡ್ತಿದ್ರು. ಕಾಲೇಜ್ ಡ್ರಾಮಾದಲ್ಲಿ ನಮ್ಮ ತಂದೆ ಮಾಡ್ತಿದ್ರು. ಆಮೇಲೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋ ತನಕನೂ ಮಾಡಿದ್ದೀನಿ. ಕಾಲೇಜಿನಿಂದ ಅಂದ್ರೆ ಕಾಲೇಜ್ ಅಂದ್ರೆ ಮೆಡಿಕಲ್ ಕಾಲೇಜಿನಿಂದ ಅಲ್ಲಿ ತನಕನೂ ನಾನು ಮಾಡಿದ್ದೀನಿ. ಆಮೇಲೆ ಆಗಿಲ್ಲ, ಮಾಡ್ತಿದ್ದೆ.
ಆಮೇಲೆ ಇದಕ್ಕೆ ನಮ್ಮದು ಟಿ ವಿ ಡ್ರಾಮಾದೊಳಗೂ ಇಲ್ಲಿ ಮಾಡಿದ್ದೀನಿ ನಾನು. ಓಕೆ. ಅಷ್ಟೇ, ಅದಾದ್ಮೇಲೆ ಆಗಿಲ್ಲ. ಬಟ್ ಯಾವ್ದು ಪಾತ್ರಗಳು ಮಾಡಿದ್ ಯಾವ್ದಾದ್ರು ನೆನಪಿದ್ಯಾ ಮ್ಯಾಮ್? ಡೈಲಾಗ್ ಡೈಲಾಗ್ ಏನಿಲ್ಲ, ಪಾತ್ರಗಳು ಅಟ್ಲೀಸ್ಟ್. ಪಾತ್ರದ ಫೋಟೋ ಮಾತ್ರ ಅವಾಗಿಂದ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಈಗ ಯಾವುದು ನೆನಪಿಲ್ಲ ನನಗದು. ಅಂದ್ರೆ ಮೇಡಮ್, ಆದ್ರೆ ವೃತ್ತಿ ಬದುಕು ಅಂತ ಬಂದಾಗ ಈಗ ಸಾಮಾನ್ಯವಾಗಿ MBBS ಅನ್ನುವಂಥ ಜರ್ನಿ ಏನಿರುತ್ತೆ, ಬಹಳ ಅಂದ್ರೆ ಓದಿನಲ್ಲೇ ಬಹಳಷ್ಟು ಸಮಯ ಕಳಿಬೇಕಾದಂತ ಒಂದು ಸ್ಥಿತಿ ಇರುತ್ತೆ. ಅದ್ರ ಮೇಲೆ ಪ್ರಾಧ್ಯಾಪಕಿ ಅಂದ್ರೆ ಶಿಕ್ಷಕರಾದಾಗ ಇನ್ನೂ ಹೆಚ್ಚು ಓದ್ಬೇಕು, ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಬೇಕಂದಾಗ ಅವಾಗ ಹೇಗಿತ್ತು ಮೇಡಮ್? ಅಂದ್ರೆ ಹೌದು, ಅವಾಗಲ್ಲ ಈಗಲೂ ನೀವು ಕಲಿಸ್ಬೇಕು ಅಂದ್ರೆ ಹೌದು, ನೀವು ಸ್ಟೂಡೆಂಟ್ಗಿಂತ ಜಾಸ್ತಿ ಹೋಗ್ಬೇಕಾಗ್ತದೆ, ಗೊತ್ತಿಲ್ಲದನ್ನು. ಆಮೇಲೆ ವಯಸ್ಸಾದಂಗೆ ಅದು ಮೊದ್ಲಂಗೆ ನೆನಪುಳಿದಿಲ್ಲ, ನೀವು 2 ಸಲ 3 ಸಲ ಓದಬೇಕಾಗ್ತದೆ. ಅದು ಹೆಂಗಂದ್ರೆ ನೀವು ಓದೋದು ಬಹಳ ಟೈಮ್ ಬೇಕು, ಅದ್ರ ಕಳಿಬೇಕಾಗ್ತದೆ, ಅದು ಅನಿವಾರ್ಯ. ಈಗ ನೀವು ಅಲ್ಲಿಂದ ಆರಂಭದಿಂದ ನಿಮ್ಮ ಜರ್ನಿಯನ್ನು ನೋಡಿದಾಗ, ಒಂದು ನೀವು ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗ ನಿಮ್ಮ ತಂಗಿ ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಯಾಕಂದ್ರೆ ಅವಾಗ ಕಂಪ್ಯೂಟರ್ ಇಲ್ಲ ಅಂತ. ಇವತ್ತು ಟೆಕ್ನಾಲಜಿ ಬೆಳೆದು ನಿಂತಿದೆ, ಎವ್ರಿಥಿಂಗ್ ವಿಲ್ ಗೆಟ್ ಇನ್ ಫಿಂಗರ್ ಟಿಪ್ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅಂದರೆ ಅವತ್ತು ನೀವು ಆರಂಭ ಮಾಡಿದಂಥ ನಿಮ್ಮ ಬೋಧನೆಯ ವೃತ್ತಿ ಇವತ್ತು ಈ ತುಂಬ ದೊಡ್ಡ ವ್ಯತ್ಯಾಸ ಇದೆಯಲ್ಲ, ಹೇಗಿದೆ ಮ್ಯಾಮ್ ಇದು? ಅಂದರೆ ಅವಾಗ ಇದು ಬೋರ್ಡ್ ಮೇಲೆ ಬರಿಬೇಕಾಗ್ತಿತ್ತು, ಈಗ ನಾವು ಸ್ಲೈಡ್ಸ್ ಮಾಡಬೇಕಾಗ್ತದೆ. ಸ್ಟೂಡೆಂಟ್ಸ್ಗೆ ಹೇಳಬೇಕಾದ್ರೆ ಸ್ಟೂಡೆಂಟ್ಸು ಸ್ಲೈಡ್ ಮಾಡಿ ನಮ್ಗೆ ತೋರಿಸ್ತಾರೆ. ಆಮೇಲೆ ಅದು ಇದು ಇತ್ತಲ್ಲ, ಇನ್ನೊಂದು ನನಗೆ ಟ್ರಾನ್ಸ್ಪರೆಂಟ್ ಪೇಪರ್ ಮೇಲೆ ಬರೆದು ಅದೇನೋ ತೋರಿಸ್ತಿದ್ವಲ್ಲ, ಅದಕ್ಕೆ ಹೆಸರು ನಂಗೆ ಮರ್ತೋಯ್ತು ಈಗ, ಅದಿತ್ತು. ಆಮೇಲೆ ಈಗ ಅವರು ಇದನ್ನು ಮಾಡಿರ್ತಾರೆ, ಸ್ಲೈಡ್ ಮಾಡಿ ತೋರಿಸ್ತಾರೆ. ಇದು ವ್ಯತ್ಯಾಸ ಇದೆ ನಮಗೆ. ಆಮೇಲೆ ನಾವು ಕಲ್ತಿದ್ದೇ ಬೇರೆ, ಈಗ ಕಲಿಸೋದೇ ಬೇರೆ. ಈಗ ನೋಡ್ರಿ, ನಾವು ಇದ್ದಾಗ ಲ್ಯಾಪ್ರೋಸ್ಕೋಪ್ ಇರಲಿಲ್ಲ, ಅಲ್ಟ್ರಾಸೌಂಡ್ ಇರಲಿಲ್ಲ, ಕಾಲ್ಪೋಸ್ಕೋಪ್ ಇರಲಿಲ್ಲ, NST ಇರಲಿಲ್ಲ. ಅದನ್ನ ನಾವು ಕಲ್ಕೊಂಡು ಅದನ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ಬೇಕು. ಅದನ್ನ ಈಗ ಸೊ ಹಿಂಗಾಗಿ ಬಹಳ ವ್ಯತ್ಯಾಸ ಇದೆ ನನ್ನ ಪ್ರಕಾರ, ಬಹಳ ವ್ಯತ್ಯಾಸ. ಕರೆಕ್ಟ್ ಮ್ಯಾಮ್. ಈಗ ಲ್ಯಾಪ್ರೋಸ್ಕೋಪಿ ಅಂದಿದ ತಕ್ಷಣ ಮತ್ತೆ ತಿರ್ಗಾ ನಿಮಗೆ ಅಲ್ಲೊಂದು ನಿಮ್ಮದೇ ಆದಂಥ ದಾಖಲೆ ಇದೆ ಮ್ಯಾಮ್. ಮೋರ್ ದೆನ್ 20,000 ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ಗಳನ್ನ ಮಾಡಿರೋದಿದೆಯಲ್ಲ ಮ್ಯಾಮ್. ಅಂದರೆ ಈ ಒಂದು ವಿಶೇಷವಾದದ್ದನ್ನು ನೀವು ಕಲಿತು ಅದನ್ನ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಮ್ಯಾಮ್, ಅದರ ಪ್ರಾಸೆಸ್ ಹೇಳಿ ಮ್ಯಾಮ್. ಅದನ್ನು ನಾನು ಕಲಿಯೋಕ್ಕೆ ಮೊದಲ ಬಾಂಬೆಗೆ ಹೋಗಿದ್ದೆ. ಆಮೇಲೆ ಅವಾಗ ಬಾಂಬೆಯಿಂದ ಒಂದು ಸ್ವಲ್ಪ ಜನ ಬಂದರು ಹುಬ್ಳಿಗೆ, KMC ಹುಬ್ಳಿಗೆ. ಅವ್ರಿಗೆ ರೋಟ್ರಿ ಕ್ಲಬ್ನವ್ರು ಅವ್ರನ್ನ ಕರೆಸಿ ಲ್ಯಾಪ್ರೋಸ್ಕೋಪಿ ಮಾಡಿಸಿದ್ರು. ಆವಾಗಿನ ಕಾಲದಾಗ 54,000 ರೂಪಾಯಿ ಕೊಟ್ಟರು. ಅದು ಬಹಳ ದೊಡ್ಡ ಅಮೌಂಟ್ ಆವಾಗಿನ ಕಾಲದಾಗ, ಈಗಲ್ಲ. ಆವಾಗ ಅವ್ರಿಗೆಲ್ಲರಿಗೂ ಅನಿಸ್ತು, ಅಂಥದ್ದೇನು, ನಾವು ಎಲ್ಲರೂ ಡಾಕ್ಟರ್ಸ್ ಇದ್ದೀವಿ, ಮಾಡ್ಬೋದಲ್ಲ. ಸೊ ಈ ಥರ ಮಾಡಲಿಕ್ಕೆ ಅದನ್ನು ಅವ್ರು ಬಂದವ್ರದ್ದೆಲ್ಲ ಮಾಡಿದ್ ನೋಡಿದ್ರು. ನಾನು ಅಲ್ಲಿ ಹೋಗಿ ಬಂದಿದ್ದೆ. ಆಮೇಲೆ ನಾವೆಲ್ಲರೂ ನಮ್ಗಿಂತ ಸೀನಿಯರ್ಸು ಇದ್ರು, ನಾನು ಲೆಕ್ಚರರ್ ಇದ್ದೆ ಅವಾಗ. ಆಮೇಲೆ ನಾವು ಏನು ಮಾಡಿದ್ವಿ, ಪ್ರತಿ ವಾರ ಎಲ್ಲೆಲ್ಲೋ ಹೋಗ್ತಿದ್ವಿ. ಕೇರಳ, ಆಂಧ್ರ, ಕರ್ನಾಟಕ, ಆಮೇಲೆ ಇದು ಮಹಾರಾಷ್ಟ್ರ, ಈ 4 ಸ್ಟೇಟು ಹಳ್ಳಿಗೆ ಹೋಗಿ ನಾವು ಪ್ರತಿ ಶನಿವಾರ ಕೆಲಸ ಮಾಡ್ಕೊಂಡು ಬಿಟ್ಬಿಡೋದು. ಒಂದು 2 ಕಾರು 3 ಕಾರು ಅಷ್ಟು ಜನ ಹೋಗ್ಬಿಡೋದು. ಹೋದ್ಮೇಲೆ ಅಲ್ಲಿ ಯಾವುದೋ ಒಂದು ಹಳ್ಳಿ ಒಳಗೆ ಒಂದು ಸ್ಕೂಲ್ನಾಗೆ ಬೆಂಚ್, ಒಂದು ಟೇಬಲ್, ಒಂದು ಹಿಂಗೆ ಬೆಂಚ್ ಹಿಂಗೆ ಹಾಕಿಬಿಡ್ತಿದ್ರು. ಅದ್ರ ಮೇಲೆ ಪೇಷಂಟ್ ಮಲ್ಗೋದು. ಅಲ್ಲಿ ಡಾಕ್ಟರ್ಸು ಅವ್ರಿಗೆ ಸೆಡೇಷನ್ ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಿದ್ರು. ಆಮೇಲೆ ಒಂಥರ ಫ್ಯಾಕ್ಟ್ರಿ ಟೈಪ್ ಆಗ್ಬಿಡ್ತಿತ್ತು. ಒಬ್ರು ಪೇಂಟ್ ಮಾಡೋದು, ಒಬ್ರು ಇಂಜೆಕ್ಷನ್ ಕೊಡೋದು, ನೆಕ್ಸ್ಟ್ ಬಂದವ್ರು ಲ್ಯಾಪ್ರೋಸ್ಕೋಪಿ ಮಾಡೋದು, ನೆಕ್ಸ್ಟ್ ಬಂದವರು ಅದನ್ನ ಏನೋ ಸ್ಟಿಚಿಂಗ್ ಮಾಡೋದು, ಅಥವಾ ಒಂದೇನರ ಅಯೋಡಿನೋ ಬೆಂಚಿನ್ ಏನರ ಒಂದು ಹಚ್ಚಿ ಅದನ್ನ ಕ್ಲೋಸ್ ಮಾಡೋದು. ಆಮೇಲೆ ಅದನ್ನ ಬರೆಯೋದಿರೋದೆಲ್ಲ ಇನ್ನೊಬ್ರು ಈ ಥರ ಮಾಡಿ ಒಂದೊಂದ್ಸಲ ನಾ ಸಿಂಗಲ್ ಹ್ಯಾಂಡೆಡ್ ಒಂದ್ಸಲ ಮ್ಯಾಕ್ಸಿಮಮ್ ಅಂದ್ರೆ 162 ಮಾಡಿದೆ ನಾನು ಅಂತ. ಆಮೇಲೆ ನಾವು 7-8 ಜನ ಹಿಂಗೆಲ್ಲ ಹೋದಾಗ ಆಗ್ತಿತ್ತು 300-400 ಹಿಂಗೆಲ್ಲಾನು ಆಗ್ತಿತ್ತು. ಹಂಗೆ ಪ್ರತಿಯೊಬ್ಬರದು ಅವ್ರವ್ರ ಲೆಕ್ಕ ಇಟ್ಕೊಂಡಿದ್ರು. ಸೊ ಅದು ಒಂದು 2 ಲಕ್ಷದ ತನಕ ಆದ್ಮೇಲೆ ನಾನು ಹುಬ್ಳಿಯಿಂದ ಇಲ್ಲಿಗೆ ಬಂದೆ. ಸೊ ಇಲ್ಲಿ ಬಂದ್ಮೇಲೆನೂ ನಾನು ಹೋಗ್ತಿದ್ದೆ ಪ್ರತಿ ಮಂಗಳವಾರ. ಒಂದು ಹಳ್ಳಿಗೆ ಒಂದು ಮಾಡ್ತಿರೋ ಅಲ್ಲೊಂದು ಇಟ್ಟಿರ್ತಿದ್ರು, ಒಂದು 20-25 ಎಷ್ಟಾಗ್ತದೆ ಅಷ್ಟು ಇಟ್ಟಿರ್ತಿದ್ರು. ಆದ್ರೆ ಬ್ಯಾಕ್ಲಾಗ್ ಇತ್ತಲ್ಲ, ಅದೆಲ್ಲ ಮುಗಿದೋಗ್ಬಿಡ್ತು. ಈಗ ತಮ್ಗೆ ಯಾರು ಬೇಕು, ಈಗ ಡೆಲಿವರಿ ಆಗಿ 5 ವರ್ಷ ಆಗಿರ್ತದೆ, ಅವ್ರು ಬರ್ತಾರೆ, ನಾವು ಮಾಡ್ರಿ ಅಂದ್ರೆ ಅವತ್ತು ಮಾಡಿ ಮುಗಿಸ್ಬಿಡ್ತೀವಿ. ಈಗ ಆತರ ಒಂದು ಬಂದ್ರೆ ಒಂದು 8 ಜನ, ಒಂದು 1000 ಜನ, 800 ಜನ ಹಿಂಗೆ ಬರೋದಿಲ್ಲ ಈಗ. ಆವಾಗಿನ ಅದು ಒಂದು ಜಾತ್ರೆನೇ ಇರ್ತಿತ್ತು ಅವಾಗ. ಓಕೆ ಮ್ಯಾಮ್. ಆಗಂದ್ರೆ ಆರಂಭಕ್ಕೆ ಶುರುವಾದಾಗ ಯಾವುದರಲ್ಲೂ ಕೂಡ ಅಂದರೆ ಅದರ ಸಕ್ಸಸ್ ರೇಟ್ನ ನೋಡೋದು, ಅಥವಾ ಅದು ಹೇಗಿರುತ್ತೆ, ಹೇಗದು ವರ್ಕ್ ಮಾಡುತ್ತೆ, ಈ ಥರದೆಲ್ಲ ತುಂಬ ಗೊಂದಲಗಳು ಇರುತ್ತೆ. ಅಂದರೆ ಇವಾಗ ಅದನ್ನು ಬಳಸ್ತಾ ಮತ್ತು ಅದರ ಬಗ್ಗೆ ಇನ್ನೊಂದಷ್ಟು ಸಂಶೋಧನೆಗಳು ನಡೀತಾ ಅದರ ತುಂಬ ಮಾಡಿಫೈಡ್ ವರ್ಷನ್ ಇರುತ್ತೆ. ಬಟ್ ಆರಂಭದಲ್ಲಿ ಲ್ಯಾಪ್ರೋಸ್ಕೋಪಿ ಅಂತ ಬಂದಾಗ ಅದರ ಸಕ್ಸಸ್ ರೇಟ್ ಹೇಗಿತ್ತು ಮ್ಯಾಮ್? ಅಲ್ಲ ಮಾಡೋದು ಅವಾಗ
ಸಿಂಗಲ್ ಇದು ಏನಂತ ಒಂದೇ ತೂತ್ ಮಾಡಿ ಒಂದೇ ತೂತು. ಅದರೊಳಗೇನೆ ನೀವು ನೋಡಬೇಕು ಅದು ಇದನ್ನ ಕಟ್ ಮಾಡಿ ಎಲ್ಲ ಮಾಡಿ ತಿರುಗಿ ಆ ಜಾಗಕ್ಕೆ ಬಂದು ಮತ್ತೆ ನೋಡ್ಬೇಕು ನಾವೇನು ಮಾಡೀವಿ ಅಂತ. ಮಾಡಿದ್ವಿ ಆ ಥರ ಒಂದು ತೂತ್ನಾಗೆ ಮಾಡೋದು ಆ ಥರದ್ದು ಸ್ಕೋಪ್ ಇರ್ತಿದ್ವು ಅವಾಗ. ಈಗ ಹಂಗಿಲ್ಲ. ಈಗ ಒಂದು ಹಿಂಗೆ ನೋಡೋದು, ಆಮೇಲೆ ಇನ್ನೊಂದರಿಂದ ನಾವು ಮಾಡೋದು, ಅದು ಇತ್ತು. ಈಗ ಅದು ಹೋಯ್ತು. ಈಗ ಮೂರನೇದು ಬಂದಿದೆ. ಏನಂದ್ರೆ ನಾವು ಹಿಂಗೆ ಸ್ಕೋಪ್ ಹಾಕಿ ಹಿಂಗೆ ನಿಮ್ಮ ಇದೆ ಟಿವಿ ನೋಡೋದು, ಆ ಟಿವಿ ಒಳಗಿಂದ ನೋಡ್ಕೊಂಡು ಮಾಡೋದು. ನಾವು ಬಗ್ಗೋ ಕಾರಣನೇ ಇಲ್ಲ. ಹಿಂಗೆ ಟಿವಿ ನೋಡ್ಕೊಂಡು ಒಳಗೆ ಇದು ಕಾಣಿಸ್ತೆ ಇದು ಕಾಣಿಸ್ತೆ ಹಿಂಗೆ ನೋಡ್ಕೊಂಡು ಹಿಂಗೆ ಆಪರೇಟ್ ಮಾಡ್ಬೋದು. ಈಗ ಇದು ಅದ್ರಾಗ ಮಾಡಿಫಿಕೇಶನ್. ಮೊದಲು ನಾನು ಶುರು ಮಾಡಿದಾಗ ಅದು ಒಂದು ಸಿಂಗಲ್ ಪಂಕ್ಚರ್ನಾಗೇನೆ ಎಲ್ಲ ಮಾಡಿ ಬರ್ತಿದ್ವಿ, ಅದಕ್ಕೊಂದು ಸ್ಟಿಚ್ಚು ಹಾಕ್ತಿದ್ವಿ. ಆಮೇಲೆ ಡಬಲ್ ಪಂಕ್ಚರ್ ಅಂತ ಬಂದ ಮೇಲೆ ಅದಕ್ಕೆ ಕೆಲವ್ರು ಹಾಕ್ತಿದ್ರು, ನಾವು ಹಾಕುತ್ತಿದ್ದಿಲ್ಲ. ಅದು ಟಿಂಕ್ಚರ್ ಬೆಂಜೋಯಿನೋ ಇಂತ ಏನೋ ಹಾಕಿ ಒಂದು ಇದು ಮಾಡಿಬಿಡ್ತಿದ್ವಿ, ಸಣ್ಣ ತೂತು ಹೋಗ್ಬಿಡ್ತಿತ್ತು. ಈಗಂತೂ ಹಿಂಗೆ ಎರಡು ಕೈಯಿಂದ ಹಿಂಗೆ ನೋಡಿ ಈಗ ದೊಡ್ಡ ದೊಡ್ಡ ಆಪರೇಷನ್. ಅವಾಗ ಬರೀ ಲ್ಯಾಪ್ರೋಸ್ಕೋಪ್ ಇರ್ತಿತ್ತು. ಈಗ ಏನಪ್ಪಾ ಹಿಸ್ಟ್ರೆಕ್ಟಮಿ, ಆಮೇಲೆ ಟ್ಯೂಮರ್ಸ್ ಆದ್ರೆ ಎಲ್ಲ ಅದರಿಂದನೇ ತೆಗೆಯೋದು. ಈ ಥರದ್ದು ತುಂಬಾ ಚೇಂಜ್ ಆಗಿದೆ ಈಗ. ಆದ್ರೂ ಮೇಡಮ್ ಅಂದ್ರೆ ತಾವು ವೃತ್ತಿ ಜೀವನ ಅಂತ ವೈದ್ಯಾಗಿ ಆರಂಭಿಸಿದಾಗ ಅಲ್ಲೂ ಒಂದಂದ್ರೆ ವಿಶೇಷ ಕಾಣುವಂಥದ್ದಂದ್ರೆ ಖಾಸಗಿ ಆಸ್ಪತ್ರೆ ಅಂದ್ರೆ ಮನ್ಸು ಮಾಡಿದ್ರೆ ನೀವೇ ಒಂದು ದೊಡ್ಡ ಆಸ್ಪತ್ರೆ ತೆಗಿಬಹುದಾಗಿತ್ತೇನೋ, ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಕಾರ್ಯನಿರ್ವಹಿಸಿರುವಂಥದ್ದು. ನಾನು ಥ್ರೂ ಔಟ್ ನನ್ನ ಸರ್ಕಾರಿ ಆಸ್ಪತ್ರೆ ಒಳಗೇನೆ ಅದ್ರೊಳಗಿಂದನೇ ರಿಟೈರ್ ಆಗಿದ್ದು. ಅದಾದ್ಮೇಲೆ ಆದಿಚುಂಚನಗಿರಿಯೊಳಗೆ ಅದು ಸ್ವಾಮೀಜಿ ಆಸ್ಪತ್ರೆ. ಈಗ ನಾ ಕೆಲಸ ಮಾಡ್ತಾ ಇರೋದು ಮತ್ತೆ ಸ್ವಾಮೀಜಿ ಆಸ್ಪತ್ರೆ. ನಮ್ಮ ತಂದೆ ಗೌರ್ಮೆಂಟ್ ಸರ್ವಿಸ್ನಾಗಿದ್ದು, ಅದ್ರಾಗಿಂದಾನೇ ರಿಟೈರ್ ಆದ್ರು. ಮತ್ತೆ ನಾನು ಅದೇ ಗೌರ್ಮೆಂಟ್ ಸರ್ವಿಸ್ನಾಗ. ಅದಕ್ಕೇನಂದ್ರೆ ಜನ ಜಾಸ್ತಿ ಬರ್ತಾರೆ ನೋಡ್ರಿ ಗೌರ್ಮೆಂಟ್ ಸರ್ವಿಸ್ ಇದೆ. ಕೆಟ್ಟ ಕೇಸ್ ಬರ್ತದೆ, ಅದನ್ನ ಮಾಡಿದ್ರೆ ನಿಮ್ಗೆ ಸಂತೋಷ ಇರ್ತದೆ. ನಿಮ್ಗೆ ದುಡ್ಡು ಗಳಿಸಿದ್ರೆ ಅಷ್ಟು ಸಂತೋಷ ಇರ್ತದೆ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಪೇಷಂಟ್ ಆರಾಮಾದಾಗ ಬಹಳ ಸಂತೋಷ ಇರ್ತದೆ. ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ನೀವು ವೃತ್ತಿಯನ್ನ ನಿರ್ವಹಿಸಿ ಅಲ್ಲಿನ ಮುಖ್ಯಸ್ಥರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತೀರಾ. ಅಂದ್ರೆ ನೀವು ಇಡೀ ನಿಮ್ಮ ಜರ್ನಿ ನೋಡ್ಕೊಂಡಾಗ ಮ್ಯಾಮ್, ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಇವತ್ತು ನಾನು ಈ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಅನ್ನುವಂಥ ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ ಮ್ಯಾಮ್? ಇದೆ. ಈಗಂತಲ್ಲ, ನಾ ಕೇರಳಕ್ಕೆ ಹೋದಾಗ ಒಂದ್ಸಲ ಏನಾಯ್ತು ಅಂದ್ರೆ ಹಿಂಗ ಲ್ಯಾಪ್ರೋಸ್ಕೋಪ್ ಹಿಂಗ್ ಮಾಡ್ಬೇಕಾದ್ರೆ ಲೈಟ್ ಹೋಗ್ಬಿಡ್ತು. 2 ಸ್ಕೋಪ್ ಒಳಗಡೆ ಇದೆ. ಅದನ್ನ 5ರಿಂದ ಏನ್ ಹಿಡ್ದೀನಿ ಅಂತ ನನಗೇನು ಗೊತ್ತು. ನಂಗೆ ಎಳ್ದು ಬಿಟ್ರೆ ಅದು ಏನೋ ಇಂಟೆಸ್ಟೈನ್ ಏನ್ ಹಿಡಿದ್ಬಿಟ್ಟಿದ್ರೆ ಏನಾಗ್ತಿತ್ತು, ಏನ್ ಮಾಡ್ಬೇಕು ನಂಗೆ ತಿಳಿಲಿಲ್ಲ. ಆಮೇಲೆ ಟಾರ್ಚ್ ತಗೊಂಡ್ ಬರ್ರಿ ಅಂತ ಹೇಳಿದೆ ಅವ್ರಿಗೆ. ಆಮೇಲೆ ಆ ಟಾರ್ಚ್ಗೆ ಒಂದು ಪೇಪರು ಹಿಂಗೆ ಇದು ಮೊದ್ಲಿನ ಕಾಲದಾಗ, ಈಗಂತೂ ಪ್ಯಾಕ್ಡ್ ಬರ್ತಾವೆ. ಈ ಚುನ್ಮರಿ ಗಿನ್ಮರಿ ಇಂಥವೆಲ್ಲ ಕಟ್ಬೇಕಾದ್ರೆ, ಅವಲಕ್ಕಿ ಕಟ್ಬೇಕಾದ್ರೆ ಹಿಂಗೊಂದು ಆ ತರ ಮಾಡಿ ಅದು ತುದಿಗೆ ಒಂದ್ ಸ್ವಲ್ಪ ದೊಡ್ಡದು ಮಾಡಿ ಇಲ್ಲಿ ಇದನ್ನ ಅಲ್ಲಿ ಇದನ್ನ ಇಲ್ಲಿಂದ ಲೈಟ್ ಬಿಟ್ಟು ಅದನ್ನ ಅದಕ್ಕೆ ಹಚ್ಚಿರಿ ಅಂದೆ. ಇದಕ್ಕೆ ಅದು ಒಂಚೂರು ಬೆಳಕು ಬಿತ್ತು, ಸ್ವಲ್ಪ ಬಿತ್ತು, ಬಾಳಲ್ಲ. ಅಷ್ಟ್ರಾಗೇನೆ ನಾನು ಅದನ್ನ ಮಾಡಿ ಹೊರಗೆ ತೆಗೆದೆ. ಆಮೇಲೆ ನೆಕ್ಸ್ಟ್ ಲೈಟ್ ಬಂದ್ಮೇಲೆ ಮಾಡಿದೆ. ಇದು ನಂಗೆ ಒಂಥರ ಚಾಲೆಂಜಿಂಗ್ ಅದು ಅದು ಅನ್ಸಿದೆ ನನಗೆ. ಅಂದ್ರೆ ಆ ಮೊಮೆಂಟ್ ನಿಮ್ ಕ್ರಿಯೇಟಿವಿಟಿ ನೋಡಿ ಮ್ಯಾಮ್, ಏನ್ ಖುಷಿ ಕೊಡುತ್ತೆ ಅದು. ಆಮೇಲೆ ಇನ್ನೊಂದು ಒಂದ್ಸಲ ಒಂದು ಹಾಸ್ಪಿಟಲ್ನಾಗ, ಹೇಳ್ಬಾರ್ದು ಹಾಸ್ಪಿಟಲ್ ಹೆಸರು, ಹಾಸ್ಪಿಟ್ಲಾಗ ಏನಾಯ್ತಂದ್ರೆ ಸಿಸೇರಿಯನ್ನು ಹಿಂಗ್ ಕೊಯ್ದು ಇನ್ನೇನ್ ಬೇಬಿ ತೆಗಿಬೇಕು ಅನ್ನೋದ್ರೊಳಗೇನೆ ಲೈಟ್ ಹೋಗ್ಬಿಡ್ತು. ಆಮೇಲೆ ಕೇಳಿದ್ವಿ ಇದನ್ನ ಏನು ಇದು ಜನರೇಟರ್ ವರ್ಕ್ ಆಗ್ತದೆ ಅಂದ್ಕೊಳ್ಳಿ, ಅದಕ್ಕೆ ಅದಿಲ್ಲ ಇದಿಲ್ಲ ವರ್ಕ್ ಆಗ್ಲಿಲ್ಲ. ಆಮೇಲೆ ಇದನ್ನ ಮೇಣಬತ್ತಿ ಒಳಗ್ ತರೋಹಂಗಿಲ್ಲ, ಯಾಕಂದ್ರೆ ಅಲ್ಲಿ ಗ್ಯಾಸಸ್ ಇರ್ತಾವ. ಅದಕ್ಕೇನ್ ಮಾಡ್ಬೇಕು ಅಂತ ಕಡೆಗೆ ಒಬ್ನಿಗೆ, ಅವಾಗೆಲ್ಲ ಮೊಬೈಲ್ ಫೋನು ಇರ್ಲಿಲ್ಲ. ಆಮೇಲೆ ಒಬ್ನ ಹೊರಗೆ ಯಾರೋ ಟಾರ್ಚ್ ಇದ್ದ ಪೇಷಂಟ್ ಕಡೆ, ತಗೊಂಡ್ ಬರ್ರಿ ಅಂತ ಹೇಳಿದೆ. ಅದು ತಗೊಂಡ್ ಬಂದ, ಅದ್ರಾಗೇನೆ ಒಂದು ಸಿಜೇರಿಯನ್ ಮುಗಿಸ್ಬಿಟ್ವಿ ಅಂತ ಚಾಲೆಂಜಿಂಗ್ ಬರ್ತಿದ್ವು ಅವಾಗಿನ ಕಾಲ. ಈಗ ಅಂದ್ರೆ ಪ್ರತಿಯೊಂದು ಜನರೇಷನ್ಗೂ ಒಂದೊಂಥರ ಚಾಲೆಂಜ್ ಬರ್ತಾವೆ, ಪ್ರತಿಯೊಂದು ಜನರೇಷನ್ಗೂ ಬರ್ತಾವೆ. ಅದ್ರ ಚಾಲೆಂಜ್ ಬೇರೆ ಬೇರೆ ಇರ್ತದೆ ಅಷ್ಟೇ. ಹೌದು ಮೇಡಮ್. ಆದ್ರೆ ನೀವು ಹೇಳಿದಾಗಿಂದ ಅನ್ಸೋದೇನಂದ್ರೆ, ಒಂದು ಆಸ್ಪತ್ರೆ ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು, ಕೊರತೆಗಳಂದ್ರೆ ಸೌಲಭ್ಯಗಳ ಕೊರತೆ ಇವತ್ತಿನ ಮಟ್ಟಿಗೆ ಸ್ವಲ್ಪ ಒಳ್ಳೆ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅಂತ ಅನ್ಸುತ್ತಲ್ವಾ? ಈಗ ಆ ಥರದ ಪ್ರಾಬ್ಲಮ್ ಇಲ್ಲ, ಮತ್ತೆ ಬೇರೆ ಬರ್ತಿರ್ತವೆ ಅಂತದ್ದು. ಆಮೇಲೆ ಒಂದ್ಸಲ ನಮ್ಗೆ ಇನ್ನೊಂದು ಕ್ಯಾಂಪಿಗೆ ಹೋದಾಗ ನಂಗೆ ನೆನಪಿದೆ, ಒಂದು ಈ ರಬ್ಬರ್ ಬ್ಯಾಂಡ್ ಟೈಪ್ ಇರ್ತದೆ, ಅದು ಈ ಟ್ಯೂಬ್ ಮೇಲೆ ಹಿಂಗೆ ಹಾಕಿ ಟ್ಯೂಬೆಕ್ಟಮಿ ಥರ, ಅಂದ್ರೆ ಮಕ್ಕಳಾಗಬಾರ್ದು ಅಂತ ಮಾಡೋದು. ಅವಾಗ ಏನಾಯ್ತಂದ್ರೆ ಅದು ಹೊಟ್ಟೆ ಒಳಗೇನೆ ಬಿದ್ದು ಹೋಗ್ಬಿಡ್ತೀವಿ ಒಬ್ಬರದು ಮಾಡ್ಸಲ, ಇನ್ನೊಬ್ರು ಮಾಡ್ಬೇಕಾದ್ರೆ. ಆಮೇಲೆ ಇನ್ ಬ್ಯಾಂಡ್ ಹೆಂಗೆ ಹಾಕ್ಬೇಕು ಅಂತ ಕಡೆಗೆ ಒಬ್ರು ಏನ್ ಮಾಡಿದ್ರು ಅಂದ್ರೆ, ಇದು ಇರ್ತಲ್ರಿ ಬಾಲ್ ಪಾಯಿಂಟ್ ಪೆನ್ ಮೇಲೆ ಹಿತ್ತಾಳೆದು ಇರ್ತಾವ ನೋಡ್ರಿ, ಹಳೆ ಕಾಲದ ಇದು ಹೋಗಿತ್ತದು, ಅದನ್ನೇ ಫಾರ್ಮಾಲಿನ್ ಇಟ್ಟು ಅದನ್ನ ಸ್ಟರ್ಲೈಸ್ ಮಾಡಿ ಅದು ಅದಕ್ಕೆ ಹೊಂತು, ಅದ್ರಾಗ
ಆ ಬ್ಯಾಂಡ್ ಏರಿಸಿದ್ರು, ಒಳಗೆ ಹಾಕಿ ಬ್ಯಾಂಡ್ ಹಾಕಿ ಆಮೇಲೆ ಹುಡುಕಿ ಇದನ್ನ ಒಳಗೆ ಕಳೆದೋಗಿತ್ತಲ್ಲ ಅದನ್ನ ತೆಗೆದ್ರು ಅದೇ ತೂತಿಂದ. ಅವಳಿಗೆ ಏನು ಗಾಯ ಇಲ್ಲ, ಏನೂ ಇಲ್ಲ. ಹಂಗೆ ಮಾಡಿದ್ರು. ಇನ್ನೊಂದು ಅದಕ್ಕೇನಂದ್ರೆ ಅವಶ್ಯಕತೆಗೆ ಆವಿಷ್ಕಾರವೇ ಮೂಲ ಅಂತಾರ ನೋಡಿ. ಹಂಗ ಒಂದು ಎಮರ್ಜೆನ್ಸಿ ಬಂದಾಗ ಅವು ತಲೆ ಕೆಲಸ ಮಾಡಿಬಿಡ್ತದೆ ಏನೋ ಒಂದು. ಅಲ್ಲ ಮ್ಯಾಮ್, ಆ್ಯಂಡ್ ನಿಮ್ಮ ಎಲ್ಲ ಅನುಭವಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ದಾಖಲು ಮಾಡ್ತಾ ಹೋಗ್ತೀರಾ. ನಿಮ್ಮ ಬರವಣಿಗೆಯ ಕ್ರಾಂತಿ ಶುರು ಮಾಡ್ತೀರಾ ಮ್ಯಾಮ್. ನಿಮ್ಮ ಬರವಣಿಗೆ ಶುರುವಾಗಿದ್ದೆ ಹೇಗೆ ಮ್ಯಾಮ್, ಯಾವಾಗ? ನಾನು ಒಂದು ಅಕ್ಯುಪಂಕ್ಚರ್ ಮೇಲೆ ಒಂದು ಆರ್ಟಿಕಲ್ ಬರೆದಿದ್ದೆ ಹುಬ್ಳಿ ಒಳಗಿದ್ದಾಗ. ಅದನ್ನ ಬರೆದು ಎಲ್ಲ ಎಸ್ತಿದ್ದೆ ಹಂಗೆ ಮನೆಯಾಗೆ. ಅದು ನಮ್ಮ ತಾಯಿ ನೋಡಿದ್ರು, ಅವ್ರು ಓದಿದ್ರು. ನೀನು ಇದನ್ನ ಯಾವ್ದಾರ ಮ್ಯಾಗ್ಝಿನಿಗೆ ಕಳಿಸು ಅಂದ್ರು. ಯಾರು ಓದ್ತಾರೆ ಅಂತ ಕೇಳಿದೆ ನಮ್ಮ ತಾಯಿಗೆ. ನೀನು ಬಿಟ್ಟು ಯಾರು ಓದ್ತಾರೆ ನಾನು ಇಲ್ಲ ನೀ ಕಳಿಸು ಅಂದ್ರು. ನೋಡೋಣ ಅಂತ ಆಮೇಲೆ ಕಳಿಸ್ದೆ. ನಾನು ಆಶ್ಚರ್ಯಕ್ಕೆ ಅದು ಪ್ರಕಟ ಆಗ್ಬಿಡ್ತು. ಭಯಂಕರ ಖುಷಿ ಆಯ್ತು ನಂಗೆ. ಆಮೇಲೆ ನಮ್ಮ ತಾಯಿಗೂ ಖುಷಿ ಆಯ್ತು, ನಮ್ಮ ತಂದೆಗೂ ಖುಷಿ ಆಯ್ತು. ಆಮೇಲೆ ಬರೀಲಿಕ್ಕೆ ಶುರು ಮಾಡಿಬಿಟ್ಟೆ. ಹಿಂಗೆ ಎಷ್ಟೋ ಕೊಂತ ಆರ್ಟಿಕಲ್ ಬರಿತಾನೆ ಇದ್ದೆ ನಾನು. ಆಮೇಲೆ ಮುಂದೆ ರೇಡಿಯೋ, ನಮ್ಮ ಪ್ರೊಫೆಸರು ರೇಡಿಯೋ ಟಾಕ್ ಹೋಗ್ತಿದ್ರು ಅವರು. ಆಮೇಲೆ ಅವರು ನಂಗೆ ಗಣಪತಿ ಅಂತ ಕರಿತಿದ್ರು, ಕೌಲ್ಗುಡ್ ಅಂತ ಅವ್ರ ಹೆಸರು. ಆಮೇಲೆ ಅವ್ರು ಹೇಳ್ತಾ ಹೋಗ್ತಿದ್ರು, ನಾವು ಬರಿತಿದ್ದೆ. ಅವ್ರು ರೇಡಿಯೋ ಟಾಕ್ ಅವ್ರು ಮಾಡಿ ಬರ್ತಿದ್ರು. ಮುಂದೆ ಹಾಗೆ ಅವ್ರ ಜೋಡಿ ಹೋದಾಗ ನಂಗೆ ರೇಡಿಯೋ ಟಾಕ್ ಬಂದ್ಬಿಡ್ತು. ಸೊ ಅದನ್ನ ರೇಡಿಯೋ ಟಾಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂಗೆ ಎಷ್ಟೋ ಒಂದ್ಸಲ ಯಾವಾಗೋ ಶಿವಮೊಗ್ಗದೊಳಗೋ ಯಾವುದೋ ಒಂದು ಇದು ಕೇಳಿದ್ರು ಅವರು, ನೀವು ಯಾವ್ದು ಆರ್ಟಿಕಲ್ ಬರೆದು ಕಳಿಸ್ರಿ, ಎಷ್ಟೆಷ್ಟು ಬರ್ದಿರಿ ಅಂತ. ಅದ್ರಾಗ ನಂದು ಅವಾಗ ಇನ್ಲ್ಯಾಂಡ್ ಕವರ್ನಾಗ ಏನೋ ಎಷ್ಟೆಷ್ಟೋ ಬರ್ದೀನಿ ಅಂತ ಸಣ್ಣಗೆ ಬರ್ದು ಕಳಿಸ್ದೆ. ಎಷ್ಟು ಲೇಖನಿಗೆ ಅದು ಹೆಡಿಂಗು. ಆಮೇಲೆ ಅದು ಇಂಥದ್ರಾಗ ಪ್ರಕಟ ಆಗಿದೆ, ಇದು ಇಂಥದ್ರಾಗ ಪ್ರಕಟ ಆಗಿದೆ, ಕಸ್ತೂರಿ, ಕರ್ಮ, ರಾಮಂಗಳ, ಅದು ಏನೇನೋ ಬರ್ದೆ. ಅವರು ಒಂದು ಕಡೆಗೆ ಒಂದು ಬರೆದ್ರು, ಇಷ್ಟು ನೀವು ಆರ್ಟಿಕಲ್ ಬರ್ದಿರಿ, ನನಗೆ ಬಹಳ ಆಶ್ಚರ್ಯ ಆಗಿದೆ, ನೀವು ಬುಕ್ ಯಾಕೆ ಬರ್ದಿಲ್ಲ ಅಂತ. ಆಮೇಲೆ ಅಂತ ನನಗೆ ಅನಿಸ್ತು, ಹೌದು ನಾ ಯಾಕೆ ಬುಕ್ ಬರ್ದಿಲ್ಲ ಅಂತ ಅನಿಸ್ತು ನನಗೆ. ಆಮೇಲೆ ನಾನು ಬುಕ್ ಬರ್ದೆ ಮೊದಲು. ಅದಾದ್ಮೇಲೆ ಬುಕ್ ಬರೀಲಿಕ್ಕೆ ಶುರು ಮಾಡಿದೆ. ಇವತ್ತಂದ್ರೆ ಬಹಳಷ್ಟು ಪುಸ್ತಕಗಳಿದೆ ಮೇಡಮ್. ಅಂದ್ರೆ ವೈದ್ಯಕೀಯ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಒಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಇದ್ರ ಜೊತೆಗೆ ಸಣ್ಣ ಮಕ್ಕಳಿಗೋಸ್ಕರ ಕಾದಂಬರಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಇದನ್ನ ಕೂಡ ಒಂದು ಬರೆಯುವಂತ ಹವ್ಯಾಸ ಇದು ಹೇಗೆ ಬೆಳೆಸ್ಕೊಂಡ್ರಿ? ಅವೆಲ್ಲ ಹಿಂಗೆ ಒಂಥರ ಎಮರ್ಜೆನ್ಸಿ ಟೈಪ್. ಏನಂದ್ರೆ ಕೋವಿಡ್ ಇತ್ತು ನೋಡ್ರಿ. ಕೋವಿಡ್ ಇದ್ದಾಗ ನನಗೆ ಇದು ಅದು ಅಂದರೆ ಡ್ಯೂಟಿ ಅಂಥವೆಲ್ಲ ನನಗೆ ವಯಸ್ಸಾಗಿದೆ ಅಂತ ಅವನು ಇದು ಮಾಡಿದ್ದಿಲ್ಲ. ಸೊ ಅವಾಗೇನು ಮಾಡಿದೆ ಅಂದರೆ ನಾನು ಆನ್ಲೈನ್ ಕಲಿಸ್ತಾ ಇದ್ದೆ ಅವಾಗೆಲ್ಲ. ಅವಾಗ ನಂಗೆ ಟೈಮ್ ಇತ್ತು ಅಂತ ಅಂದರೆ ಪೇಷಂಟ್ ಜೋಡಿ ಮಾತಾಡೋದೆಲ್ಲ ಫೋನ್ಯಾಗ ಆಗ್ತಿತ್ತು. ಇದು ಇತ್ತಲ್ಲ, ಅದಕ್ಕೆ ನಾನು ನಂಗೆ ಬಂದಿರೋ ಕತೆ ಎಲ್ಲ ನಮ್ಮ ತಾಯಿ ಕಡೆಯಿಂದ ಕೇಳಿದ್ದು, ಅವನು ಇವನು ಎಲ್ಲ ಒಂದು ಮತ್ತೆ ತಲೆಯೊಳಗೆ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡಿ ಎಲ್ಲ ಕತೆ ಬರೆದೆ. ಸೊ ಕೋವಿಡ್ನೊಳಗೆ ನಾನು ಅದೊಂದು ಬುಕ್ ಬರೆದೆ. ಹೌದು, ಅಂದರೆ ಬಹುಭಾಷೆಗಳಲ್ಲಿ ನಿಮ್ಮ ಬರವಣಿಗೆ ಇದೆ. ಅಂದರೆ ನೀವು ಸಂಸ್ಕೃತ, ಇಂಗ್ಲೀಷು, ಕನ್ನಡ, ಅದರಲ್ಲಿ ಹಳೆಗನ್ನಡ ಇದೆಲ್ಲನೂ ಇದೆಯಲ್ಲ ಮ್ಯಾಮ್. ಆ ಎಲ್ಲ ಒಂದಷ್ಟು ಬರವಣಿಗೆಗಳನ್ನು ಒಂದಷ್ಟು ಕೇಳ್ಬೋದಾ ಮ್ಯಾಮ್ ನಾವಿವಾಗ? ನೀವು ಬರೆದಿರೋದನ್ನ ಓದ್ಬೋದಾ ಮ್ಯಾಮ್? ಜಾಸ್ತಿ ನಾ ಬರೆದದ್ದು ವೈದ್ಯಕೀಯ ಲೇಖನ, ಕವಿತಾ ಬರೆದದ್ದು ವೈದ್ಯಕೀಯದ ಮೇಲೆ ಜಾಸ್ತಿ ಬರ್ದಿದ್ದೇನೆ. ರಾಧನ್ ಮೇಲೆ, ಕೃಷ್ಣನ್ ಮೇಲೆ ಹಂಗೆ ಬರ್ದೇನೆ, ಭಾಳ ಇಲ್ಲ. ಆದ್ರೆ ಒಂದು 99% ನಾನು ಬರೆದದ್ದು ವೈದ್ಯಕೀಯ ಮೇಲೆ. ಸೊ ಹಿಂಗಾಗಿ ನಂದು ಬುಕ್ಸ್ ಕೆಲವು 9th ಎಡಿಷನ್ಸ್ ಆಗ್ಯಾವೆ, ಕನ್ನಡದ ಬರೆದದ್ದು 5th ಎಡಿಷನ್ ಆಗ್ಯಾವೆ, ಒಂದೆರಡು ತಮಿಳ್ನಾಗ್ಯಾವೆ, ಹಿಂದಿ ಒಳಗಾಗ್ಯಾವೆ. ಇದೊಂದು ಹಳೆಗನ್ನಡದ ಓದ್ತೀನಿ. ಇದು ಏಡ್ಸ್ ಮೇಲೆ ಬರ್ತೀನಿ. ಅಂದ್ರೆ ನಂದೇ ಇಮ್ಯಾಜಿನೇಷನ್. ಅಂದರೆ ಶಿವ, ಪಾರ್ವತಿ, ವಿಷ್ಣು, ಬ್ರಹ್ಮ, ಸರಸ್ವತಿ ಎಲ್ಲರೂ ಕೂತಿರ್ತಾರೆ. ಅವಾಗ ನಾರದ್ ಬಂದು ಏನು ಹೇಳ್ತಾನೆ ಅಂತ, ಶೇಷಶಯನನು ಶ್ರೀದೇವಿಯೊಡನೆ ಬ್ರಹ್ಮ ಶಿವ ಶಿವೆಯೊಡರೊಡಗೂಡಿ ಓಲಗದೋಳ್ ವಿರಾಜಿಸುತ್ತಿರಲು ರಂಭೆ ಊರ್ವಶಿಯ ದೇವಾಂಗನೆಯ ನೃತ್ಯವಿತ್ತು ಹಿಮಗಿರಿಯಲ್ಲಿ. ವಿಪಿನ ಅಂದ್ರೆ ಅರಣ್ಯ, ವಿಪಿನದಿಂದ ಬಂದ ಪರಿಮಳವ ಸೇವಿಸುತ್ತ ಸುರಪುಂಗವ ಆಲಿಸುತ್ತಿತ್ತ ವಾಣಿಯ ನಾದಲೀಲೇನು. ಅವಳು ಸರಸ್ವತಿ ವೀಣಾ ನುಡಿಸ್ತಾ ಇರ್ತಾಳೆ. ಭೂಲೋಕದಿಂದ ಬಂದ ನಾರದರ ಕಂಡು ಧರಿತ್ರಿಯ ವಿಶೇಷವೇನಂ ಎಂದು ಬೆಸಸೆಂದು ಕೇಳಿದ ಆಸುರ ಜನ ಆನಂದಮಯದಲ್ಲಿ ಬಸವಳಿದು ಬಿಸುಸುಯಿದು ಹೇಳಲಾಗದು ಭೂರಮಯ ಭವಣೆಯನು ನರ ರಕ್ಕಸರು ಜನಿಸಿಹರು ಹರಿಯೇ ಕೃಪೆ ಮಾಡೆಂದು ಎರಗಿದನು ಪದಕ್ಕೆ. ನಾರದ ಹೇಳ್ತಾನೆ ಏನು, ಹಸುಳೆಗಳ ಅರಸುತಿಹರು ಮಧುರೆಯ, ಕನ್ಯೆಯರಾಗುವತಿಹರು ಗರ್ಭವತಿ, ಸದಾಚಾರ ಸುಚರಿತ ಸುಶೀಲ ಸತ್ಯಸಂಧ ಶ್ರಮಿಗಳಿಗೆ ಕುತಂತ್ರದಲ್ಲಿ ಭೇದಿಸಿ ಕೂಳರು ಲಂಚ ಪ್ರಪಂಚದಲ್ಲಿ ನೂಕಿ ಭ್ರಷ್ಟಾವಚಾರವಂ ಗೈದು ತೆಗಳಿ ಹೊಯ್ದು ಅಟ್ಟುತಿಹರು ಯಮಸದನಕ್ಕೆ. ಕೂಳರಿಗೆ ಸಗ್ಗವದು ವಿಚರಿತ ವಿಟಾಳರಿಗದು ತವರು ಮನೆ, ದುಶ್ಶೀಲ ದುರಾಳದು ವಿಕಾರಿಗಳಿಗದು ವಿಹಾರವನ, ಸುಶೀಲೆಯರಿಗದು ಕಾರಾಗೃಹ, ಬೊಮ್ಮನಲ್ಲೆಗಾಗಿಹುದು ಮೃತ್ಯು, ವಿಷ್ಣು ವಲ್ಲಭೆಗಾಗಿಹುದು ಹತ್ಯೆ, ನ್ಯಾಯ ದೇವತೆ ಸಿಲುಕಿಹಳು ಉರುಳಲಿ.
ಗರ್ಭದ್ರವದೋಳ್ ಸ್ತ್ರೀ ಶಿಶುವೆಂದೊಡೆ ಗರ್ಭವಂ ಮತಿಸಿ ಭ್ರೂಣ ಹತ್ಯೆಗೈವರು ಬುದ್ಧಿಜೀವಿಗಳಂ ಹೀಗಳೆದು ವಿದ್ಯೆಯಂ ವಿಕ್ರಹಿಸುತ್ತಿರೋ ಕನ್ಯಾಪಿತರಿನ್ ಕೀಳ್ವರು ಸಿರಿ ಸಂಪದವ ಐದೆಗಳಿಗಾಗುತ್ತಿ ಹೋದು ಅನುದಿನವೂ ಮಾನಭಂಗ. ಐದರಂದ್ರೆ ಮುತ್ತೈದರು. ಸತಿಸುತರಿಗೆ ಮೋಸವೆಸಗುವ ದುರುಳ ಸ್ತ್ರೀ ಲಂಪಟರಿಂದ ನೀತಿಹೀನರಿಗೆ ನೀನೇ ಗತಿಯಲ್ವೇ ಗರತಿಯರ ರಕ್ಷಿಸೈ ಮಾನನಿಧಿಸಿ ಬಂದು ನಾಥನಿಲ್ಲದ ಶಿಶುಗಳಿಗೆ ನೀನೇ ನಾಥನೈ ಕರುಣಾ ಸಿಂಧು ಸುಜನರನ್ನು ಕಾಪಿಡು ನಿರಪರಾಧಿಗಳಂ ರಕ್ಷಿಸೈ ಕರುಣಾಳು ವರ ನೀಡಿ ಕೃಪೆ ಮಾಡು ಜ್ಞಾನ ಸಿಂಧು ಎಂದೊಡೆ ಅವಧರಿಸಿ. ಅವಾಗ ವಿಷ್ಣು ಕೇಳ್ಕೊಂಡ. ಪಡುವಣದೋಳು ಜನಿಸಿ ಅಂದ್ರೆ ವೆಸ್ಟ್ನಾಗ ಹುಟ್ಟಿದ ಅತಿ ಶೀಘ್ರದಲ್ಲಿ ಮೂಡಣಕ್ಕೆ ವಿಜಯಂಗೈದ ವಿಜಯಂಗೈದ ನೋರ್ವ ರಕ್ಕಸ ಅವನೇ HIV ವೈರಸ್ ಇವನಿಗಿಲ್ಲ ಜಾತಿ ಮತ ಲಿಂಗಭೇದ ಪಾಲುಣ್ಣುವ ಹಸುಳೆ ಸಹ ಬಿಡನು ದುರುಳ ದುರಾಚಾರ ದುರ್ವ್ಯಸನಿಗಳವನು ಅರಿ ಭಯಂಕರನು. ಅರುಣ ಜಲದೋಳು, ಅರುಣ ಜಲ ಅಂದ್ರೆ ಸೂರ್ಯನಂತ ಬಣ್ಣದ ನೀರು ಅಂದ್ರೆ ರಕ್ತ. ಅರುಣ ಜಲದೋಳು ಹೊಕ್ಕು ಅಭಿಧಮನಿಗಳಲ್ಲಿ ಹರಿದು ದೇಹವಂ ವ್ಯಾಪಿಸಿ T4 ಸೆಲ್ಲಗಳ ಆವರಿಸಿ ಪ್ರತಿರೋಧಿಗಳ ಹುಟ್ಟಡಗಿಸಿ ಅಂದ್ರೆ ಆಂಟಿಬಾಡೀಸು ತನ್ನ ಸಂಕುಲವ ಬೆಳೆಸಿ ರಾರಾಜಿಸಿ ವಿಕಟಹಾಸದಿಂದ ಮೆರೆದು ಬುದ್ಧಿಜೀವಿಗಳಂ ತಲ್ಲಣಿಸಿ ಸಿದ್ಧೌಷಧಿಗೂ ಬಗ್ಗದ ಭಂಡ ಪ್ರಚಂಡನಿವನು. ಭೀಕರದ ರೋಗವಿದು ಘಾಸಿಸುವುದು ಹೃದಯಕ್ಕೆ ವಾಸಿಸುವುದು ಈ ದೇಹ ಅಸ್ಪೃಶ್ಯರಾಗುವರು ಎಂದು ತುತ್ತಾಗರು ಕ್ಯಾಪೋಸಿ ಅರ್ಬುದಕ್ಕೆ ನೀಗೋರು ದೇಹದಾರ್ಢ್ಯ ಅತಿಸಾರ ಕ್ಷಯ ಅಗ್ನಿಯಲ್ಲಿ ಬೇಯುವರು ಮಾಂಸಾದಿ ಸಂದು ನವೆದು ನೊಂದ ದೇಹಕ್ಕೆ ಕಿತ್ಸೊಂದೆ ಮದ್ದೆಂದು ಪ್ರಾಣಾಹುತಿಯೇ ತಕ್ಕೆಂಬರು. ಸತ್ತೋದೇ ಒಳ್ಳೆದು ಅಂದ್ಬಿಟ್ರು ಇಷ್ಟೆಲ್ಲ ಆದ್ಮೇಲೆ. ಜನಿಸುವುದು ವಿಕೃತ ಕಾಮ ಕೇಳಿಯಲಿ ಗುದವದನ ಸಂಭೋಗದಲ್ಲಿ ಸರಸ ಸಲ್ಲಾಪ ವಾರಾಂಗನೆಯರಲ್ಲಿ ಸಲಿಂಗ ರತಿಯರಲಿ ಸ್ವೇಚ್ಛೆಯ ವಿಕೃತ ಕಾಮ ಕೇಳಿಯಲಿ ಕುಲುಷಿತ ಅರುಣ ಜಲದಾನದಲ್ಲಿ ಯೋನಿಯಲಿ ಪುಂಬೀಜದಲ್ಲಿ ಕಾಮಾದಿ ರೋಗ ಪೀಡಿತರಲಿ ಇಂಥವುಗಳ ಹುಟ್ಟುತ್ತದೆ. ಚಲ್ವ ಮೊಗದ ಸತಿಯೋರ್ವಳನ್ನೇ ನಂಬ್ರಿ, ಬೇರೆ ಹೆಣ್ಮಕ್ಳು ಮುಟ್ಬೇಡ್ರಿ ಅಂತ. ಕಾಮ ಕೇಳಿಯ ಕೋಲಾಟ ನಿರ್ಬಂಧಿಸಿ ಮಿತ ಸಂತಾನ ಹಿತವೆಂದು ಪರಿಗಣಿಸಿರಿ ಮರುಳಾಗದಿರಿ ಮಾದಕತೆಗೆ ಹರುಷದಿಂ ಬೆಳೆಸಿರಿ ತನುಜರ ಇಲ್ಲವಾದೊಡೆ ಅಹಿತವು ಯಮಪುರಿಯ ದರ್ಶನವು ನಿಶ್ಚಿತವೆಂದ ರಮಾರಮಣ. ಏಕಪತ್ನಿ ವೃತಸ್ಥ ಅವನು ಇದು ಅವನೇ ಶ್ರೀರಾಮಚಂದ್ರ ಇದು ಏಡ್ಸರಿಂದ ಮುಕ್ತ. ಹೌದು ಹೌದು. ಅಲ್ಲ, ತಮ್ಮ ಬರವಣಿಗೆಯನ್ನ ಗಮನಿಸಿದಾಗ ನಿಜಕ್ಕೂ ಮೇಡಮ್ ಅಂದ್ರೆ ಹವ್ಯಾಸ ಆಸಕ್ತಿ ಅಷ್ಟೇ ಅಲ್ಲ, ಇದು ಸಾಮಾಜಿಕ ಕಳಕಳಿ ಇದೆ, ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಸದುದ್ದೇಶ ಇದೆ. ಒಂದು RH ನೆಗೆಟಿವ್ ಪ್ರೆಗ್ನೆನ್ಸಿ ಅಂತ, ಇದು ಪಾಸಿಟಿವ್ ಪ್ರೆಗ್ನೆನ್ಸಿ. ಬೇಬಿ RH ಪಾಸಿಟಿವ್, ತಾಯಿ ನೆಗೆಟಿವ್, ತಂದೆ ಪಾಸಿಟಿವ್ ಇರ್ತಾನೆ. ಅದದ್ದು ಬೇಬಿದು ಇದು ಇಂಗ್ಲಿಷ್ನಾಗ ಬರೆದಿದ್ದಿದೆ. ಐ ವಾಸ್ RH ಪಾಸಿಟಿವ್, ಮೈ ಮದರ್ ವಾಸ್ ನೆಗೆಟಿವ್. My father was doubly positive. Homozygosity turned menace. In utero problems I had to face. Amniotic fluid became flood, like water became blood. Due to edema I lost my figure. Halo around head made me eager. Albumin production by liver was bleak. Due to hemolysis I was weak. RH antibody shattered my happiness. Like Buddha I meditated motionless. Bilirubin was going up skywards. Hemoglobin was coming downwards. I was swimming like a fish. Now I only memories I can cherish. Gynecologist was keen on liquor flood. Pediatrician was anxious on cord blood. Sonologist scanned my figure several times. They pricked my tummy many times. I was proud of my color, golden yellow. Worried were doctors and their fellow. Sun God blessed me with the light therapy. Blood and phenobarbital drug therapy. Doctors pained me severely. I endured pain silently. Still I pray God constantly. Forgive and give them success instantly. ಅಂದ್ರೆ ಇದು ಸ್ವಲ್ಪ ಮೆಡಿಕಲ್ನವ್ರಿಗೆ ಜಾಸ್ತಿ ಅರ್ಥ ಆಗ್ತದೆ. ಬೇಬಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಇನ್ ಯೂಟ್ರೋ. ಸೊ ತಾಯಿಗೆ ಪ್ರಿಕ್ ಮಾಡಿ ಅದ್ರದ್ದು ಅಬ್ಡಾಮಿನ್ ಪ್ರಿಕ್ ಮಾಡಿ ಬ್ಲಡ್ ಹಾಕ್ತಾರೆ. ಅದು ಆಮೇಲೆ ಮೋಷನ್ಲೆಸ್ ಆಗಿ ಅದು ಉಬ್ಬಿ ಬಿಡ್ತದೆ, ಹ್ಯಾಲೋ ಬರ್ತದೆ, ಲೈಕ್ ಬುದ್ಧ ಅಂತ ಹಂಗೆ ಬರ್ದಿದ್ದೀನಿ. ಮತ್ತೆ ಒಂದು ಸಂಸ್ಕೃತನಾಗ ಬರ್ದಿದ್ದೀನಿ, ಅಂದ್ರೆ ಸಣ್ಣದು ಚುಟುಕು ಫ್ಯಾಮಿಲಿ ಪ್ಲಾನಿಂಗ್ ಮೇಲೆ. ರಕ್ತಂ ವರ್ಧಂತಿ ಓರಲ್ ಪಿಲ್ ಸೇವನೇನ. ಈ ಓರಲ್ ಪಿಲ್ನೊಳಗೆ ಪ್ಲಸಬೋ ಅಂತ 7 ಇರ್ತಾವೆ, ಅದ್ರಿಗೆ ಐರನ್ ಇರ್ತದೆ. ಸೊ ರಕ್ತಂ ವರ್ಧಂತಿ ಓರಲ್ ಪಿಲ್ ಸೇವನೇನ ಬ್ಲೀಡಿಂಗು ಕಮ್ಮಿ ಆಗ್ತದೆ, ಅದಕ್ಕೆ ಅದನ್ನು ರಕ್ತ ಬೆಳೀತದೆ ಅಂತ.
ಕಾಮಾದಿ ರೋಗಂ ನ ಪ್ರಸರತಿ ನಿರೋಧ ಸುಯೋಜನೇನ. ನೀವು ನಿರೋಧ ಉಪಯೋಗ ಮಾಡಿಬಿಟ್ರೆ ಕಾಮಾದಿ ರೋಗ ಬರೋದಿಲ್ಲ. ಭ್ರೂಣಂ ವಿನಶಂತಿ ಆಯುಡಿ ವಿನಿವೇಶನೇನ. ಆಯುಡಿ ಅಂದರೆ ಈ ಕಾಪರ್ 7 ಅವನ್ನೆಲ್ಲ ಹಾಕಿದ್ಮೇಲೆ ಇಂಟ್ರಾಯುಟ್ರೈನ್ ಡಿವೈಸ್ ಅವು ಹಾಕಿದರೆ ಅಲ್ಲಿ ಭ್ರೂಣ ಬಂದರೂ ಅದು ತಾಯಿ ಗರ್ಭದಾಗ ಉಳಿಯೋದಿಲ್ಲ. ಕುಟುಂಬ ಯೋಜನೆ ವಿಧವು ಖಲು ವರ್ಧಂತಿ ಆರೋಗ್ಯ. ನೀವು ಕುಟುಂಬ ಯೋಜನೆ ಯಾವುದಾದ್ರೂ ನೀವು ಮಾಡ್ರಿ, ನಿಮ್ಮ ಆರೋಗ್ಯ ವರ್ಧನೆ ಆಗ್ತದೆ ಅಂತ ಸಂಸ್ಕೃತಿನಾಗ ಬಹಳ ಚೆನ್ನಾಗಿದೆ ಮ್ಯಾಮ್. ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಶ್ವೇತಾ ಕೇಳಬೇಕಾದ್ರೆ ಏನಂದ್ರೆ ಸಾಮಾಜಿಕ ಕಳಕಳಿ ಎಷ್ಟೊಂದಿದೆ ನಿಮಗೆ. ಅಂದ್ರೆ ವೈದ್ಯಕೀಯ ವೃತ್ತಿಯಲ್ಲಿ ನೀವು ಚಿಕಿತ್ಸೆ ಕೊಟ್ಟು ಹೇಳೋದು ಒಂದ್ ರೀತಿ ಆದ್ರೆ ಬರವಣಿಗೆ ರೂಪದಲ್ಲಿ ಯಾರು ಅದನ್ನ ನಿಮ್ಮನ್ನ ಹಿಂಬಾಲಿಸ್ತಾರೆ ಬರವಣಿಗೆಯನ್ನು ನೋಡಿದಾಗ ಅದರ ಬಗ್ಗೆ ಕೂಡ ಒಂದು ಒಲವು ಮೂಡೋ ರೀತಿ ಹೇಳಿದ್ದೀರಿ. ಈ ತರ ನಾವು ಬರೆದ್ರೆ ಏನಾಗ್ತದೆ, ಬರೆದು ಸ್ಟೂಡೆಂಟ್ಸ್ಗೆ ನೀವು ಒಂದೇ ಸೊನೆ ನಮ್ಮ ಪಾಠ ಹೇಳಿದ್ರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಸೊ ನಮ್ದೇನಾದ್ರು ಮಾಡಿದ ಕೇಸು ಆಮೇಲೆ ಇಲ್ಲ ಇಂಥದ್ದೇನಾದ್ರು ಓದಿದ್ರೆ ಖುಷಿ ಆಗ್ತದೆ ಅವ್ರಿಗೆ. ಸೊ ಒಂಥರ ಮೊನಾಟನಸ್ ಇದ್ರೆ ಆಗೋದಿಲ್ಲ. ಇದನ್ನ ಬರೆದು ನಾನು ಮುಂಚೆ ಮೊದ್ಲು ಅದನ್ನ ಹೇಳೋದು, ಆಮೇಲೆ ಪಾಠ ಹೇಳೋದು, ಒಂದೊಂದು ಸಬ್ಜೆಕ್ಟ್ ಮೇಲೆ ಬರೆಯೋದು. ಹಿಸ್ಟೋಸ್ಕೋಪು, ಲ್ಯಾಪ್ರೋಸ್ಕೋಪು, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಎಲ್ಲದ್ರ ಮೇಲೆ ಬರೆದಿದ್ದೀನಿ. ಅದನ್ನ ಮೊದ್ಲು ಹೇಳಿ ಅಥವಾ ಕೊನೆಗರ ಹೇಳೋದು, ಹೇಳಿ ಅವ್ರ ಪಾಠ ಒಂದ್ ರೀತಿ ಅಂದ್ರೆ ಆಸಕ್ತಿ ಹೆಚ್ಚಿಸುವಂತ ಅದೊಂದು ರೀತಿ. ಆದ್ರೆ ಮೇಡಮ್ ನೀವು ಹೇಳಿದ್ರಿ ಫಸ್ಟ್ ಅಂದ್ರೆ ಮೊದಲ ಲೇಖನ ಅಕ್ಯುಪಂಕ್ಚರ್ ಮೇಲೆ ಬರೆದು ಹಿಂಗ್ ಬಿಸಾಡಿದ್ರಿ, ಹಾಗೆ ಅದು ಪ್ರಿಂಟ್ ಆಯ್ತು ಅನ್ನೋದು. ಆದ್ರೆ ಮೊದಲು ಬರೆದ ಪುಸ್ತಕ ಅಂದ್ರೆ ಪ್ರಕಟವಾಗಿರೋ ಪುಸ್ತಕ ಯಾವ್ದು ನೆನಪಿದ್ಯಾ ಮೇಡಮ್? ತಾಯಿ ಮತ್ತು ಮಗುವಿನ ಮೇಲೆ ಇದು ತಾಯಿ ಆರೋಗ್ಯ ಅಂತ ಬರೆದಿದ್ದೀನಿ ಅಂತದ್ದು. ಅದು ಮೊದಲೇ ಸಲ ಪ್ರಕಟ ಆಯ್ತು, ಆಮೇಲೆ ಬೇಕಾದಷ್ಟು ಬರೆದೆ. ನಿಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲಿ ಇನ್ನೊಂದು ಮಹತ್ತರವಾದಂಥ ಘಟ್ಟ ಅಂತ ಹೇಳಿದ್ರೆ ನಿಮ್ಮ ಸಂಬಳವನ್ನು ವಿಶೇಷವಾಗಿ ವೀರಯೋಧರು ತೀರ್ಕೊಂಡಂಥ ಆ ಕುಟುಂಬದ ವಿಧವೆಯರಿಗೆ ಕಳೆದ ಹಲವಾರು ವರ್ಷಗಳಿಂದ ಕೊಡ್ತಾ ಇದ್ದೀರಾ. ಬಹುಶಃ ಇದೊಂದು ದೊಡ್ಡ ಇನ್ಸ್ಪಿರೇಷನು. ತುಂಬ ಜನ ಬೇರೆ ಬೇರೆ ರೀತಿ ಸಹಾಯ ಮಾಡ್ತಾರೆ, ಇಂಥ ಆಲೋಚನೆಗಳ ಕಡಿಮೆ. ಹೇಳಿ ಮ್ಯಾಮ್, ಅದು ಹೇಗೆ ನಿಮ್ಗೆ ಅನಿಸ್ತು? ಯಾವಾಗಿಂದ ಶುರು ಮಾಡಿದ್ರಿ? ಅದು ನೋಡಿ, ನಮ್ಮ ತಂದೆ ಮತ್ತು ನಮ್ಮ ತಾಯಿ, ನಮ್ಮ ಅಜ್ಜಿ ಅಜ್ಜ ಅವರೆಲ್ಲರನ್ನೂ ನೋಡಿದ್ದೇನೆ ನಾನು. ಅದನ್ನ ಏನು ಕಾಳು ಕಡಿ ಇರ್ತಿತ್ತು ಮನೆಯಲ್ಲಿ, ಬಂದವ್ರಿಗೆ ಭಿಕ್ಷಾ ಹಾಕೋದು. ಆಮೇಲೆ ನಮ್ಮ ತಂದೆ ಅಂತೂ ಕೆಲವು ಪೇಷಂಟ್ಸ್ಗೆ ಮನೆಯಿಂದನೇ ಯಾರು ಇಲ್ಲಾದ್ರೆ ಊಟ ನಮ್ಮ ತಾಯಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡೋದು. ಅವಾಗ ಕ್ಯಾಂಟೀನ್ ಕೂಡ ಇರಲಿಲ್ಲ ನಮ್ಮ ತಂದೆ ಕಾಲನಾಗೆ. ಅವಾಗ ರಾತ್ರಿ ಏನಾದರೂ ಆಪರೇಷನ್ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ತಾಯಿಗೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದಿನಿ. ಕ್ಯಾಂಟೀನ್ ಇಲ್ಲ, ಈಗ ರಾತ್ರಿ 7 ಅಂತ 2 ಗಂಟೆಗೆ ಎಬ್ಬಿಸಿ ಅಡುಗೆ ಮಾಡ್ತೀನಿ. ಸೊ ಅದನ್ನು ನಾನು ನೋಡಿದ್ದೀನಿ, ಅದನ್ನೆಲ್ಲ ಮಾಡಿದ್ದು. ಸೊ ಈಗ ಅದಕ್ಕೆ ನನಗೇನು ಅನಿಸ್ತಂದ್ರೆ, ನಂದು ಪೆನ್ಷನ್ ಬರ್ತದೆ, ಪೆನ್ಷನ್ ಆದಮೇಲೆ ನಾನು ಏನಾರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದರೆ, ನಾನೀಗ ಕಲಿಸ್ತಾ ಇರೋದು ಈಗ ಸಂಬಳ ಏನಾದರೂ ಬಂದರೆ ಅದು ಹಂಗೆ ಒಂದೇನು ಎಷ್ಟಂತ ನಮಗೆ ಅಂತ ಇಟ್ಕೊಳಕ್ಕಾಗ್ತದೆ. ನಮ್ದು ಮುಗಿದ್ಬಿಡ್ತದೆ ಸ್ವಲ್ಪ ಟೈಮ್ ಆದಮೇಲೆ. ಆಮೇಲೆ ಅದನ್ನ ನಮ್ಮ ತಂದೆ ಒಂದು ಹೇಳ್ತಿದ್ರು, ದೇಹದ ತೂಕ ಜಾಸ್ತಿ ಆದರೆ ವ್ಯಾಯಾಮ ಮಾಡಬೇಕು, ಮನದ ವ್ಯಥೆ ಜಾಸ್ತಿ ಆದರೆ ಧ್ಯಾನ ಮಾಡಬೇಕು, ದಾನದ ತೂಕ ಜಾಸ್ತಿ ಆದರೆ ದಾನ ಮಾಡ್ಬೇಕಂತ ಅಂತ ಹೇಳ್ತಿದ್ರು. ನಮ್ಮ ತಾಯಿನೂ ಒಂದು ಹೇಳ್ತಿದ್ರು, ನಮ್ಮ ತಾಯಿನೋ ನಮ್ಮ ಅಜ್ಜನೋ ಯಾರೋ ಹೇಳಿದ್ ನಂಗೆ ನೆನಪಿದೆ. ಏನಂದ್ರೆ ವೃಥಾ ವೃಷ್ಟಿ ಸಮುದ್ರೇಶು ಅಂತ. ಆಮೇಲೆ ವೃಥಾ ತೃಪ್ತಸ್ಯ ಭೋಜನಂ, ವೃಥಾ ದಾನಂ, ಮೂರನೇ ನೆನಪಿಲ್ಲ, 4ನೇದು ವೃಥಾ ದೀಪಂ ದೀವೋಚ ಅಂತ ಇದೆ. ಅಂದ್ರೆ ಸಮುದ್ರದ ಮೇಲೆ ಆದ ಮಳೆ, ಆಮೇಲೆ ಊಟ ಮಾಡಿದವನಿಗೆ ಮತ್ತೊಂದ್ಸಲ ಊಟ, ಆಮೇಲೆ ಸಾಮರ್ಥ್ಯ, ಯಾರಿಗೆ ಸಾಮರ್ಥ್ಯ ಇರುವುದಿಲ್ಲ ಅವ್ನ ಇರ್ತದೆ ಅವನಿಗೆ ಮತ್ತಷ್ಟು ದಾನ, ಶ್ರುತಾದಾನಂ ಸಾಮರ್ಥ್ಯಸ್ಯ, ಮೂರನೇದು ಈಗ ನೆನಪಿದೆ. ಆ ಥರ ನಮ್ಮ ತಾಯಿನೋ ನಮ್ಮ ಅಜ್ಜನೋ ಯಾರೋ ಹೇಳಿದ್ ನಂಗೆ ನೆನಪಿದೆ ಅದು ಅಂಥದ್ದು. ಅದಕ್ಕೆ ನನಗೆ ಯಾವಾಗಲೂ ನಾವು ಸತ್ಪಾತ್ರ ದಾನ ಮಾಡಬೇಕು, ನನಗೆ ಅದೊಂದು ಅನಿಸ್ತಿದೆ ಯಾವಾಗಲೂ. ಈ ಎಷ್ಟೋ ಜನ ಬರ್ತಾರೆ, ನಮ್ಮದು ಆಶ್ರಮ ನಡೆಸ್ತೀವಿ, ಇದು ಮಾಡ್ತೀವಿ, ಅದಕ್ಕೆ ಬೇಕು, ಆ ಸಂಘಕ್ಕೆ ಬೇಕು, ಈ ಸಂಘಕ್ಕೆ. ಆದರೆ ನನಗೆ ನಾನು ಸ್ವಲ್ಪ ಕೆಟ್ಟವಳು ಅಂತ ನೀವು ಅಂದರೂ ಅಡ್ಡಿ ಇಲ್ಲ. ನನಗೇನು ಅನಿಸ್ತದೆ ಅಂದರೆ, ನನಗೆ ಈ ಮನುಷ್ಯರಿಗಿಂತ ಬಾಯಿ ಇಲ್ಲದ ಪ್ರಾಣಿ ಜಾಸ್ತಿ ಅನಿಸ್ತದೆ ನನಗೆ ಯಾವಾಗಲೂ. ಅವಕ್ಕೆ ಇವ್ರ ಬಾಯಿಂದ ಹೇಳ್ತಾರೆ ನಮಗೆ ಕಷ್ಟ ಆಗಿದೆ ಅಂತ, ಕಣ್ಣೀರು ತೆಗಿತಾರೆ, ಅವಕ್ಕೆ ಕಣ್ಣೀರೂ ಇಲ್ಲ, ಹೇಳಿಕ್ಕೂ ಇಲ್ಲ, ಅವು ಹಾಗೆ ಸತ್ತೋಗ್ಬಿಡ್ತವೆ ಪ್ರಾಣಿ. ಅದಕ್ಕೆ ನನಗೆ ಮನುಷ್ಯರಿಗಿಂತ ನನಗೆ ಯಾವಾಗಲೂ ಪ್ರಾಣಿ ಮೇಲೆ ಪ್ರೀತಿ. ಅವಕ್ಕೆ ಮನುಷ್ಯರು ಏನಾದರೂ ನನಗೇನು ಅಷ್ಟು ಅನ್ಸೋದಿಲ್ಲ, ಪ್ರಾಣಿಗೆ ಏನಾದರೂ ಭಾಳ ಅನಿಸ್ಬಿಡ್ತದೆ. ಸೊ ನನ್ನ ಸಂಬಳ ನಾನು ಏನು ಮಾಡ್ತೇನೆ ಅಂದರೆ ಯಾವಾಗ್ಲೂ ಪ್ರಾಣಿಗೆ, ಆಮೇಲೆ ಇದ್ರೊಳಗೆ ಯುದ್ಧದೊಳಗೆ ಸತ್ತಿರ್ತಾರಲ್ಲ ಅವ್ರಿಗೆ ನೋಡ್ರಿ, ನಾವು ಒಂದು ಜೀವ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಡೋಕಾಗ್ತದೆ. ಎಂತ ಗಟ್ಟಿಮುಟ್ಟಿದ್ದು ಮನುಷ್ಯ ಸತ್ತೋಗ್ಬಿಡ್ತಾನಲ್ಲಿ. ಅವ್ನ ಹೆಂಡತಿ ಒಂದ್ ಮಗು ಇರ್ತದೆ, ಅವ್ರು ಏನ್ ಮಾಡ್ಬೇಕು, ತಂದೆ ತಾಯಿ ಏನ್ ಮಾಡ್ಬೇಕು, ಮಗನ ಮೇಲೆ ಅವಲಂಬಿಸಿರ್ತಾರೆ. ಅದಕ್ಕೆ ನನಗೇನಂದ್ರೆ, ಅಂಥವ್ರು ಇವತ್ತು ಬೆಳಿಗ್ಗೆ ನಾವು ಓಡಾಡ್ಬೇಕಾದ್ರೆ ಅವರು ರಾತ್ರಿ ಅಲ್ಲಿ ಸತ್ತಿರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಕೊಡ್ಬೇಕು ನಾವು ಅಂತ ನನಗೆ ಅನಿಸ್ತದೆ. ಅದಕ್ಕೆ ನನಗೆ ಉಳಿದವ್ರು ನನಗೆ ದಾನ ಕೇಳ್ತಿರ್ತಾರೆ, ನಾನು ಹ್ಞೂ ಅಂತ ಸುಮ್ಮನೆ ಬಿಡ್ತೀನಿ. ನನಗೆ ಯಾವಾಗಲೂ ಪ್ರಾಣಿ
ಪ್ರಾಣಿ ಮತ್ತು ಅವರು ನನಗೆ ಅವರು ಯಾವಾಗಲೂ ಅವ್ರಿಗೆ ಕೊಡಬೇಕು ದನ, ಅದನ್ನೇ ನಾನು ಮಾಡ್ತೀನಿ. ಗ್ರೇಟ್ ಮ್ಯಾಮ್. ಅಂದರೆ ತುಂಬ ಒಳ್ಳೆ ಥಾಟ್ಸ್ ನೀವು ಹೇಳಿದ್ದು ಮ್ಯಾಮ್. ಯಾಕೆಂದರೆ ಇವತ್ತು ಎಷ್ಟು ಜನ ಎಷ್ಟು ಇಟ್ಕೊಂಡಿದ್ರು ಕೂಡ ಇನ್ನಷ್ಟು ಬರಲಿ ನನ್ನ ಮುಂದಿನ ಒಂದಷ್ಟು ತಲೆಮಾರುಗಳು ಕೂತು ತಿಂದರೂ ಕರಗದೇ ಇರೋ ಅಷ್ಟು ಇಟ್ಕೊಂಡು ಕೂತ್ಕೊಳ್ತಾರೆ ಅಂತ. ಆದರೆ ನಮಗೆ ಸಿಕ್ಕಿದ್ದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆದರೆ ಅದು ಏನಂದರೆ ನಮ್ಮ ಲಿಮಿಟ್ ಮುಗಿದ ಮೇಲೆ ನಾವು ಇನ್ನಷ್ಟು ಕೂಡಿಸಿಟ್ರೆ ಅದು ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ, ಕೆಟ್ಟದಾಗ್ಬಿಡ್ತದೆ ಅಂತ ನನಗೆ ಅನಿಸೋದು. ಅವು ಕೂತಲೇ ಬಂದ ಕೂಡಲೇ ಅವು ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ತಾರೆ. ಅದಕ್ಕೆ ಅವ್ರು ಕಷ್ಟಪಡೋದಿಲ್ಲ ನೋಡ್ರಿ. ಅದು ಅದು ಮೆಡಿಸಿನ್ನಾಗ ಒಂದು ಹೇಳ್ತಾರೆ ಏನಂದ್ರೆ, ನಾವು ಅನ್ನನೇ ನಾವು ಜಾಸ್ತಿ ತಿಂದ್ರೆ ಅದು ವಿಷ ಆಗ್ಬಿಡ್ತದೆ, ಊಟನೇ ವಿಷ ಆಗ್ಬಿಡ್ತದೆ. ಎಷ್ಟೊಂದು ಸಲ ವಿಷ ನಮಗೆ ಒಳ್ಳೇದಾಗ್ತದೆ. ಈಗ ಏನಂದ್ರೆ ಹಾವಿನ ವಿಷ ತೆಗೆದು ಅದು ಇಂಜೆಕ್ಷನ್ ಕೊಟ್ಟು ಅದ್ರ ಆಂಟಿಬಾಡಿ ಎಲ್ಲ ಮಾಡ್ತಾರೆ. ಅದಕ್ಕೆ ಎರಡೂ ಇದೆ. ಅದಕ್ಕೆ ನಾವು ಹಣ ಎಷ್ಟು ಬೇಕೋ ಅಷ್ಟೇ ನಾವು ಇಟ್ಕೋಬೇಕು. ನಮ್ಗಿಂತ ಜಾಸ್ತಿ ಇದ್ರೆ ನಮ್ಗಿಂತ ಪ್ರಾಣಿ ನನಗೆ ಪ್ರಾಣಿ ಕೊಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ನನಗೆ. ನಿಜ ಮೇಡಮ್. ಅಂದ್ರೆ ಅಗತ್ಯ ಇರೋರಿಗೆ ನೀಡಿದಾಗ ಬಹುಶಃ ಹಣನೂ ಕೂಡ ಒಂದು ಸಾರ್ಥಕತೆ ಕಾಣುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಮೇಡಮ್, ತಮ್ಮ ಒಂದು ಬರವಣಿಗೆಯ ಪುಸ್ತಕಗಳನ್ನ ನೋಡಿದಾಗ ಮುಟ್ಟಿನ ಅಂತ್ಯ ಹಾಗೂ ಮುಪ್ಪು ಅಂತ ಆಗಿರಬಹುದು, ಮಧ್ಯ ವಯಸ್ಸಿನ ಮಹಿಳೆ ಕಾಯಿಲೆಗಳಂತಾಗಿರಬಹುದು, ಅಂದ್ರೆ ಇದು ಗರ್ಭಕೋಶ ಅನ್ನುವಂಥದ್ದು ಬರೀ ಮಕ್ಕಳಾಗುವ ಸಲುವಾಗಿ ಅಲ್ಲ, ಅಂದ್ರೆ ಯಾವ ಹಂತದಲ್ಲಿ ಗರ್ಭಕೋಶವನ್ನ ತೆಗೀಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಅದರ ಬಗ್ಗೆ ಹೇಳಿ ಮೇಡಮ್. ಅಂದ್ರೆ ಹಿಸ್ಟೆಕ್ಟಮಿ ಆಗಿರಬಹುದು, ಅನವಶ್ಯಕವಾಗಿ ಮಾಡುವುದು ಕೂಡ ಅದೊಂದು ರೀತಿ, ಅದೊಂದು ಅಪಾಯಕಾರಿಯಾಗುವಂಥದ್ದು. ಅದ್ರ ಬಗ್ಗೆ ಹೇಳಿ. ಈಗ ಏನಾಗಿದೆ ಹೇಳ, ನಾನು ಸ್ಟೂಡೆಂಟ್ ಇದ್ದಾಗ, ನಾವು ಲೆಕ್ಚರರ್ ಇದ್ದಾಗ ಪೇಷಂಟ್ಸ್ ಬಂದು ನಮಗೆ ಇದನ್ನು ಹೇಳ್ತಿದ್ರು, ಏನಂದರೆ ಡಾಕ್ಟ್ರೇ ನಮಗೆ ಏನು ಒಳ್ಳೇದಾಗ್ತದೆ ಅಂತ ನಿಮ್ಗೆ ಅನಿಸ್ತದೆ ಅದನ್ನ ನೀವು ಮಾಡ್ರಿ. ಅದನ್ನ ಅವ್ರು ಎಕ್ಸೆಪ್ಟ್ ಮಾಡ್ತಿದ್ರು. ಈಗ ದೇವ್ರ ಹತ್ರ ಹೋದಾಗ ನಾವು ಹೂನು ಇರ್ಬೋದು ಎಲೆನೂ ಇರ್ಬೋದು, ನಾವು ಎಕ್ಸೆಪ್ಟ್ ಮಾಡಿರ್ತೀವಲ್ಲ ನಾವು. ಆಮೇಲೆ ಅವ್ರಿಗೆ ಹೇಳಿದ್ರೆ ತಿಳಿತಾನೂ ಇರಲಿಲ್ಲ. ಈಗೇನಾಗಿದೆ ಅಂದರೆ ಗೂಗಲ್ ಡಾಕ್ಟರ್ ಬಂದ್ಬಿಟ್ಟಾರೆ. ಈಗ ಅಂದ ಕೂಡಲೇ ನೀವು ಪ್ರತಿಯೊಂದಕ್ಕೂ ನೀವು ಪ್ರಶ್ನೆ ಕೇಳ್ತಾರೆ. ಈಗೇನಂದರೆ ಪೇಷಂಟ್ಸ್ಗೆ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ, ಡಾಕ್ಟ್ರಿಗೂ ಪೇಷಂಟ್ಸ್ ಮೇಲೆ ನಂಬಿಕೆ ಇಲ್ಲ, ಇಬ್ಬರಿಗೂ ಕೋರ್ಟ್ ಮೇಲೆ ನಂಬಿಕೆ ಬಂದ್ಬಿಡ್ತದೆ. ಈಗ ಹಿಂಗಾಗಿದೆ. ಸೊ ಈಗ ಅವ್ರು ಹಿಸ್ಟೆಕ್ಟಮಿ ಮಾಡ್ಬೇಕಾದ್ರೆ ಯಾಕೆ ಮಾಡ್ತೀರಿ, ಎದಕ್ಕೆ ಮಾಡ್ತೀರಿ, ಆಮೇಲೆ ಅವ್ರಿಗೆಲ್ಲ ಅದಕ್ಕೆ ಅಂದ್ರೆ ಒಂದಂದ್ರೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೇಳಬೇಕು, ಅವಾಗ ಅರ್ಥ ಆಗ್ತದೆ ಅಂತ. ಆಮೇಲೆ ಅದನ್ನ ಹೇಳಿದ್ರು ಅರ್ಥ ಮಾಡ್ಕೊಳ್ದೆ ಆರ್ಗ್ಯೂ ಮಾಡೋರು ಕೆಲವರು 5% ಇರ್ಬೋದು, ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಏನಂದ್ರೆ ಬಿಸಿ ಇದ್ದ ಡಾಕ್ಟ್ರಿಗೆ ಅದನ್ನೆಲ್ಲ ಹೇಳಿಕ್ ಬಹಳ ಇದಾಗ್ತದೆ. ಸೊ ಕೌನ್ಸಿಲಿಂಗ್ ಮಾಡಿ ನಾವು ಇಂಥದಕ್ಕೆ ಮಾಡ್ತೀವಿ ಅಂದ್ರೆ ಜನ ಒಪ್ಕೋತಾರೆ ಅಂತದ್ದು. ಆಮೇಲೆ ನನಗೆ ಆಸ್ ಎ ಡಾಕ್ಟರ್ ನನಗನ್ನಿಸ್ತದೆ, ಯಾರು ಬೇಕಂತ ದುಡ್ಡು ಬರಲಿ ಅಂತ ಡಾಕ್ಟ್ರು ಹಿಸ್ಟೆಕ್ಟಮಿ ಮಾಡ್ತಾರೆ ಅಂತ ಹಂಗ ನನಗೆ ಅನ್ಸೋದಿಲ್ಲ ಅಂಥದ್ದು. ಆದರೆ ಅದ್ರಿಗೇನಂದ್ರೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಲ್ಲಲ್ಲ, ಅದಕ್ಕೆ ಹಂಗಂತಾರೆ. ಅದು ಏನಂದ್ರೆ ಇಲ್ಲ, ಅದು ಏನೋ ಒಂದು ಟ್ಯೂಮರ್ ಇರ್ತದೆ. ಇನ್ನೊಂದು ಕೆಲವು ಸಲ ಹಿಂಗಾಗ್ತದೆ, ಒಂದು ಡೆಫಿನೆಟ್ಲಿ ತೆಗೆಯೋದು, ಅದಕ್ಕೆ ಮತ್ತೊಂದು ಉಪಾಯನೇ ಇಲ್ಲ. ಇನ್ನು ಕೆಲವು ಸಲ ಇದು ಮಾಡ್ಬೋದು, ಇದು ಮಾಡ್ಬೋದು, ಚಾಯ್ಸ್ ಇರ್ತದೆ. ಅದನ್ನ ನಾವು ಹೇಳಿ ಅವರು ಆಗೋದಿಲ್ಲ ಅಂದಾಗ ಅವಾಗಾರ ಮಾಡಬೇಕು ಅಂದ್ರೆ ಅವ್ರಿಗೆ ನಂಬಿಕೆ ಬರ್ತದೆ. ಇಲ್ಲ ಮತ್ತು ಅವ್ರಿಗೆ ಕೆಲವು ಸಲ ಇವ್ರಿಗೆ ಅಥವಾ ಕೌನ್ಸಿಲಿಂಗ್ ಸರಿ ಆಗೋದಿಲ್ಲ ಅಂದಾಗ ಅವಾಗ ಭಾವನೆ ಬರ್ತದೆ ಅಂತ ನನಗನ್ನಿಸ್ತದೆ. ಅಂದ್ರೆ ಏನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತೀರಿ ಮೇಡಮ್? ಅಂದ್ರೆ ಗರ್ಭಕೋಶ ತೆಗೆಯುವಂಥ ಸಂದರ್ಭಗಳು ಯಾವೆಲ್ಲ ರೀತಿ, ಅಂದ್ರೆ ವಯಸ್ಸು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ? ಹೌದು, ವಯಸ್ಸು ಕನ್ಸಿಡರ್ ಮಾಡಬೇಕು, ಅವ್ರಿಗೆ ಮಕ್ಕಳು ಎಷ್ಟಿದ್ದಾರೆ ಕನ್ಸಿಡರ್ ಮಾಡಬೇಕು, ಅವ್ರು ಮತ್ತೆ ಇನ್ನೊಂದ್ಸಲ ಬಸರಾಗಬೇಕಂತಾಳೇನೋ ಅಂತ ಅದನ್ನ ಕನ್ಸಿಡರ್ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಅವಳಿಗೆ ಮತ್ತೇನಾರ ಕಾಯಿಲೆ, ಹಾರ್ಟ್ ಡಿಸೀಸು ಏನು ಮತ್ತೇನಾದ್ರೂ ಪ್ರಾಬ್ಲಮ್ಸ್ ಇದೆಯೇನು ಅದು ಇದನ್ನು ಅದನ್ನು ನೋಡ್ಕೋಬೇಕು. ಎಲ್ಲ ನೋಡಿಕೊಂಡು ಇವು ಸಾಮಾನ್ಯವಾಗಿ ಮುಟ್ಟು ನಿಂತ ಮೇಲೆ ನಾವು ತೆಗೆಯೋದು, ಮುಟ್ಟು ಅಥವಾ ಮುಟ್ಟು ಹೋಗೋ ಟೈಮ್ನಾಗೆ ಅವಾಗ ಅದನ್ನು ತೆಗಿಬೋದು. ಓಕೆ ಮ್ಯಾಮ್, ಅಂದರೆ ಒಟ್ಟು ವೈದ್ಯಕೀಯವಾಗಿ ಎಷ್ಟು ವಿಚಾರಗಳನ್ನು ತಿಳ್ಕೊಂಡಷ್ಟು ಅದು ಅಗಾಧತೆ ಇದೆ ಅಂತ. ಯಾಕೆಂದರೆ ನಿಮ್ಮ ಸ್ಟೂಡೆಂಟ್ಸ್ಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರೋರು ತುಂಬ ಜನ ನಿಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ಇವತ್ತು ಕೂಡ ಯಾವುದೇ ಮೆಡಿಕಲ್ ಕಾನ್ಫರೆನ್ಸ್ ನಡೆದಾಗ ಅವ ಸ್ಟೂಡೆಂಟ್ ಥರ ಪೆನ್ನು ಪೇಪರ್ ಇಟ್ಕೊಂಡು ಬಂದು ಮೇಡಮ್ ಕೂತ್ಕೊಳ್ತಾರೆ ಅಂತ. ಅಂದರೆ ಈ ಓದು ಅನ್ನೋದು ಅಥವಾ ಕಲಿಯೋದು ಅನ್ನೋವಂಥ ದಾಹ ತೀರೋದೇ ಇಲ್ಲ ಮ್ಯಾಮ್? ನನಗೇನೋ ಹಂಗೆ ಅನಿಸಿದೆ. ನಾನು ನಮ್ಮ ತಂದೆನೂ ನೋಡಿದ್ದೀನಿ, ನಮ್ಮ ಟೀಚರ್ಸನ್ನು ನೋಡಿದ್ದೀನಿ. 3-6 ತಿಂಗಳಿಗೆ ಸತ್ತವರು ನಮ್ಮ ಟೀಚರು. ಅವರು ಅದು ಹೊಸಾದ್ ಬಂದ್ಬಿಟ್ಟಿರ್ತದೆ, ಮತ್ತೊಂದೇನೋ ಮೆಥಡ್ ಬಂದ್ಬಿಟ್ಟಿರ್ತದೆ, ಕುತೂಹಲ ಜಾಸ್ತಿ ಆಗ್ಬಿಡ್ತದೆ. ನಾವಿದ್ದಾಗ ಹಿಂಗ್ ಮಾಡ್ತಿದ್ವಿ, ಈಗ ಇವ್ರು ಹೆಂಗ್ ಮಾಡ್ತಾರೆ ಅಂತದ್ದು ಹಂಗೆ ಕುತೂಹಲ ಬರ್ತದೆ. ಅದು ಕುತೂಹಲ ತಡಿದಿಲ್ಲ. ಅದು ಯಾವಾಗ ನಿಮ್ದು ದೇಹ ಇದು ಆಗ್ತದೆ ನೋಡ್ರಿ, ನಿಮಗೆ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ನಮಗೇನೋ ಜಡ್ ಬಂತು, ಯಾವ ಟೈಮ್ನಾಗ ಯಾವ ಟ್ಯಾಬ್ಲೆಟ್ ತೊಗೋಬೇಕು, ನಮ್ದು ಏನಾಗ್ತದಲ್ಲ ಆವಾಗ ಅದು ಮನಸ್ಸು ಹೋಗ್ಬೋದು. ಆಸ್ ಲಾಂಗ್ ಆಸ್ ನಮ್ದು ಹೆಲ್ತ್ ಇಷ್ಟು ಚೆನ್ನಾಗಿದ್ದಾಗ ಅದು ಮತ್ತೆ ಹೊಸದೇನು ಬಂತು ಹೊಸದು ಕಲಿಬೇಕು ಮಾಡಬೇಕು. ಯಾಕೆ ಹೂವು ಕಟ್ಟೋರಿಂದ ನಾವು ಕಲಿಬಹುದು,
ನಾವು ನರ್ಸಿಸ್ನಿಂದ ಕಲಿಬಹುದು, ಆಯಾಸ್ನಿಂದ ಕಲಿಬಹುದು. ಕಲಿಬೇಕು ಅಂದ್ರೆ ಒಂದೇನು ಪ್ರಾಣಿ ಪಕ್ಷಿಯಿಂದ ಕಲಿಬಹುದು. ನಮ್ಗೆ ಗೊತ್ತಿರೋದು ಬೇಕಾದಷ್ಟು ಇರ್ತದೆ, ಕಲಿಬಹುದು. ಅಂದ್ರೆ ಮನಸ್ಥಿತಿ ಹಾಗಿರಬೇಕು, ನಾವು ಹಾಗೆ ಇಟ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು. ಎಸ್ ಮ್ಯಾಮ್, ಇದರೊಟ್ಟಿಗೆ ನಿಮಗೆ ಖುಷಿ ಕೊಡುವಂಥ ವಿಚಾರಗಳನ್ನು ತುಂಬಾ ಮಾಡ್ತಾನೆ ಇರ್ತೀರಾ ಸಮಯ ಸಿಕ್ಕಾಗೆಲ್ಲ. ಅದರಲ್ಲಿ ನಿಮ್ಮ ಮುಖ್ಯವಾದ ಭಾಗ ಅಂದ್ರೆ ಪೇಂಟಿಂಗ್. ಅದು ಒಂದೇ ಥರದ್ದೆಲ್ಲ, ವಿಭಿನ್ನವಾದದ್ದು. ಒಂದು ಕಡೆ ಚಾರ್ಕೋಲ್ ಪೇಂಟಿಂಗ್ ಇದೆ, ಕೊಲೇಜ್ ಮಾಡ್ತೀರಾ, ಮತ್ತು ಬೆರಳಿಗೆ ಬಟ್ಟೆ ಸುತ್ತಕೊಂಡು ಬ್ರಷ್ ಯೂಸ್ ಮಾಡದೆ ಪೇಂಟಿಂಗ್ ಮಾಡ್ತೀರಾ, ಆ್ಯಂಡ್ ಕ್ರೋಶ ಮಾಡ್ತೀರಾ, ಮಣಿಯಲ್ಲಿ ಮಾಡ್ತೀರಾ, ಆ್ಯಂಡ್ ವೆರಿ ಸ್ಪೆಷಲಿ ಮೆನ್ಷನ್ ಮಾಡಬೇಕಾಗಿರೋದು ಆಸ್ಪತ್ರೆಯಲ್ಲಿ ಸಿಗುವಂಥ ಅದು ವೇಸ್ಟ್ ಅಂತ ಡಸ್ಟ್ಬಿನ್ಗೆ ಹಾಕಿರುವಂಥ ವಸ್ತುಗಳನ್ನು ಇಟ್ಕೊಂಡು ಅದಕ್ಕೊಂದು ರೂಪ ಕೊಡ್ತೀರಾ. ಇದೆಲ್ಲ ಆಸಕ್ತಿ ಹೇಗೆ ಬಂದಿದೆ ಮ್ಯಾಮ್? ಅದು ನಾನು ಸಣ್ಣ ಉಳಿದಾಯಿನ ತೊಟ್ಟು ನಮ್ಮ ತಂದೆ ಮೆಡಿಕಲ್ ಆಫೀಸರ್ ಇದ್ರು ಮೊದಲು ಅಂತ ಹೇಳಿದ್ನಲ್ಲ, ಆವಾಗ ನಮ್ಮ ಕಾಂಪೌಂಡ್ ಒಳಗೆ ಇದು ಎಷ್ಟೊಂದು ಚಕಡಿ ನಿಂತಿರ್ತಿದ್ದು, ದನಕ್ಕೆ ಎತ್ತ ಹಿಡ್ಕೊಂಡು ಬರ್ತಿದ್ರು, ಅವಕ್ಕೆಲ್ಲ ಮೇವು ಹಾಕ್ತಿದ್ರು, ಅವು ದಂಟೆಲ್ಲ ಬಿದ್ದಿರ್ತಿದ್ವು. ಆಮೇಲೆ ಈ ಸಿಗರೇಟ್ ಸೇದಿ ಹೋಗಿರ್ತಿದ್ರು. ಅವನ್ನೆಲ್ಲ ನಾನು ಸಿಗರೇಟ್ ಪ್ಯಾಕ್ ತೊಗೊಂಡ್ಬರೋ ಮನೆಗೆ. ಆಮೇಲೆ ಕಡ್ಡಿ ಪೆಟ್ಟಿಗೆ ಎಸ್ತಿರ್ತಿದ್ರು, ಅದನ್ನ ತೊಗೊಂಡ್ ಬರೋದು. ಆಮೇಲೆ ಆ ದಂಟ್ ಇರ್ತಾವಲ್ಲ ಅದನ್ನ ತೊಗೊಂಡ್ ಬರೋದು. ಅದನ್ನ ತೊಗೊಂಡು ಬಂದು ಕಡ್ಡಿ ಪೆಟ್ಟಿಗೆಯಿಂದ ನಾನು ತುಳಸಿ ಕಟ್ಟೆ ಮಾಡಿದೆ, ರಥ ಮಾಡಿದೆ. ಆಮೇಲೆ ಸಿಗರೇಟ್ ಪ್ಯಾಕ್ ಕಟ್ ಮಾಡಿ ಇದನ್ನ ಯಾವುದು ಚಾಪೆ ಮಾಡಿದೆ. ಆಮೇಲೆ ನಾಯಿ ಮಾಡಿದೆ. ಆಮೇಲೆ ದಂಟು ಅದನ್ನ ಹೊರಗಿಂದೆಲ್ಲ ತೆಗೆದು ಒಳಗಿಂದ ಬೆಂಡಿರ್ತದಲ್ಲ ಅದನ್ನ ಕಟ್ ಮಾಡಿ ಅದಕ್ಕೆ ಬಣ್ಣ ಹಾಕಿ ಸರ ಏನೇನೋ ಮಾಡಿದೆ. ನಮ್ದು ಅದನ್ನ ಊರು ಬಿಟ್ಟು ಬರೋಂದ ನನಗೆ ಭಾಳ ದುಃಖ ಆಯ್ತು. ಯಾಕಂದ್ರೆ ನಮ್ಮ ತಂದೆ ಇದನ್ನೆಲ್ಲ ತೊಗೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಟ್ರಾನ್ಸ್ಫರ್ ಆದಾಗ ನಿಮ್ದೆಲ್ಲ ಕಲಾಕೃತಿ ತೊಗೊಂಡು ಬರ್ಲಿಕ್ಕೆ ಆಗುದಿಲ್ಲ ನಮಗೆ ಅಂತಂದ್ರು. ಆಮೇಲೆ ಭಾಳ ಸಿಟ್ಟು ಬಂತು ನನಗೆ, ಕೆಟ್ಟ ಅನಿಸ್ತು. ಆದ್ರೆ ನಂಗೆ ಮಾಡೋದಿತ್ತು. ಆಮೇಲೆ ತಿರುಗಿ ನಾನು ಹುಬ್ಳಿಗೆ ಬಂದ ಮೇಲೆ ಪೇಪರಿಂದ ಮಾಡೋದೆಲ್ಲ ಕಲಿತೆ. ಅವ್ರ ಕ್ಲಾಸ್ಗೆ ಹೋಗಿ ಕಲಿತೆ. ನಮ್ಮ ತಾಯಿ ನಮ್ಮ ತಂದೆ ನೀವು ಏನು ಕಲಿತೀರಿ ಕಲೀರಿ ಅಂದ್ರು. ಎಂದೂ ಅವರು ಬೇಡ ಅಂತಿರಲಿಲ್ಲ. ಆಮೇಲೆ ಫೋಟೋಗ್ರಫಿ ಮಾಡೋದು ಕಲಿತೆ. ಆಮೇಲೆ ಮನೆ ಒಳಗೇನೆ ಫೋಟೋ ತೆಗೆದೋದನ್ನ ಡೆವಲಪ್ ಮಾಡೋದು. ಆಮೇಲೆ ಮುಂದೆ ನಂಗೆ ಅನಿಸ್ತು ಹಾಸ್ಪಿಟಲಿಂದ ವೇಸ್ಟ್ ಯಾಕೆ ಮಾಡಬೇಕು ಅಂತ. ಯಾಕಂದ್ರೆ ಈ ಎಕ್ಸ್ರೇ ತೆಗೆದ್ಮೇಲೆ ನಮ್ಮ ಆಯಾಸ್ ಎಲ್ಲ ಆ ಕಸ ಹಿಂಗೆ ಮಾಡಿ ಕಸ ತಗೊಂಡು ಹೋಗ್ತಿದ್ರು. ಹಂಗಾಕೆ ಅಂತ ನಾವೆಲ್ಲ ನಾನು ಏನ್ ಮಾಡಿದೆ, ಅದನ್ನ ಫುಲ್ ತೊಳೆದು ಬೆಳೆ ಮಾಡಿ ಅದ್ರ ಮೇಲೆ ಪೇಂಟಿಂಗ್ ಶುರು ಮಾಡಿದೆ. ಆಮೇಲೆ ನಂಗೆ ಅನಿಸ್ತು ಈ ಕಾಪರ್ ಟೀದು ಹಾಕಿದ್ಮೇಲೆ ಅವನ್ನೆಲ್ಲ ಎಸಿತೀವಿ. ಮತ್ತೆ ನಾವು ಮಣಿ ಹಾಕಿ ಅವಾಗ ಬಾಗ್ಲಿಗೆ ತೋರಣ ಮಾಡ್ತಾರಲ್ಲ, ಗ್ಲಾಸ್ ಮಾಡ್ತಿದ್ರು. ಗ್ಲಾಸ್ ಬದ್ಲಿ ಇದನ್ನ ಹಾಕಿದ್ರತ್ತು, ಕೆಳಗೊಂದು ಮುತ್ತು ಹಾಕಿದ್ರತ್ತು ಅಂತ ಅದನ್ನ ಮಾಡಿದೆ. ಹಿಂಗೆ ಮಾಡ್ತಾ ಹೋದೆ. ಆಮೇಲೆ ಮತ್ತೊಂದು ಮಾಡ್ತಾ ಹೋಗ್ಬಿಟ್ಟೆ. ಬಟ್ ಅದೇ ನಿಮ್ದು ಕೆಲವುದು ನೋಡಿದಾಗ ಮ್ಯಾಮ್, ಆ ಇದ್ದಲದ ಪೇಂಟಿಂಗ್ ಎಲ್ಲ ಇದೆಯಲ್ಲ, ಚಾರ್ಕೋಲ್ದು, ಅದೆಲ್ಲ ಅವಾಗಲೇ ಒಂಥರ 3D ಎಫೆಕ್ಟ್ ಎಲ್ಲ ಕಾಣಿಸುತ್ತಲ್ಲ ಮ್ಯಾಮ್. ಅಂದರೆ ಹೇಗೆ ಐಡಿಯಾಲಜೀಸ್ ಹೇಗೆ? ಅಯ್ಯೋ ನಾ ಹೇಳೇನ್ರಿ, ನಾ ಏನೂ ಅಲ್ಲೇ ಇಲ್ಲ. ನಮ್ಗಿಂತ ಜಾಸ್ತಿ ಮಾಡೋರು ಈ ಜಗತ್ತಿನಾಗ ತುಂಬಾ ಇರ್ತಾರೆ. ನಾನು ನೋಡಿದ್ದೀನಿ ಅಮೆರಿಕಾದಲ್ಲಿ ಒಬ್ರು ಚಾರ್ಕೋಲ್ ಪೇಂಟಿಂಗ್ ಮಾಡಿದ್ದು, ಅದು ಫೋಟೋಗ್ರಫಿ ಅಂತಾನೆ ನಾ ತಿಳ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಅದಕ್ಕೆ ನಂದೇನು ಅಂತದೇನು ದೊಡ್ಡ ವಿಶೇಷ ಅಂತ ಆ ಪ್ರಯೋಗಗಳ ಚಿತ್ರಗಳನ್ನ ನೋಡಿದಾಗ ಮೇಡಮ್ ನಿಜಕ್ಕಂದ್ರೆ ಅದೊಂದು ಹವ್ಯಾಸ ಅಥವಾ ಆಸಕ್ತಿ ಅಲ್ಲ, ಅದರಲ್ಲೂ ಬಹಳಷ್ಟು ರೀತಿಯ ಪ್ರಯೋಗಗಳಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅದರಲ್ಲಿ. ನಂಗೆ ನೀವು ಒಂದು ಹಳ್ಳಿಗೆ ಹೋಗಿ ಹುಡುಕ್ರಿ, ಏನೋ ನನಗೊಂದು ಅಪಾರ್ಚುನಿಟಿ ನೀವು ಕರೆದಿರಿ, ನಾನು ಒಂದು ಬಂಡ ಧೈರ್ಯ ಮಾಡಿ ಬಂದಿರಿ. ಆದ್ರೆ ನಮ್ಗಿಂತಾನೂ ಕಲ್ತವ್ರು, ನಮ್ಗಿಂತಾನೂ ಇಂಟೆಲಿಜೆಂಟ್ ಇದ್ದವರು, ನಮ್ಗಿಂತಾನೂ ಹವ್ಯಾಸ ಜಾಸ್ತಿ ಇದ್ದವರು, ನಮ್ಗಿಂತ ಜೀವನದೊಳಗೆ ಭಾಳ ಸಾಧಿಸಿದವರು ಹಳ್ಳಿಗೆ ಸಿಗ್ತಾರೆ. ನಿಮಗೆ ಒಂದು ಡಿಸ್ಟ್ರಿಕ್ಟ್ನಾಗ ಸಿಗ್ತಾರೆ, ಬೇಕಾದಷ್ಟು ಸಿಗ್ತಾರೆ. ನಾ ಏನು ಬೆಂಗಳೂರಿನಾಗಿದ್ದೀನಿ, ನೀವು ಕರೆದ್ರಿ ನಾ ಬಂದೆ. ಇಲ್ಲ ಮ್ಯಾಮ್, ಅದು ನಿಮ್ ದೊಡ್ಡ ಗುಣ ಇರ್ತಾರೆ. ಅಲ್ಲ ಮ್ಯಾಮ್, ನಿಮ್ ದೊಡ್ಡ ಗುಣ ಅದನ್ನ ಹೇಳ್ತಾ ಇರೋದು ಅಲ್ಲ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ತಿನ್ನಕ್ಕೆ ಬಳಸುವಂತ ಖಾದ್ಯಗಳು, ಈಗ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಇದ್ರಲ್ಲೆಲ್ಲ ನೀವು ಒಂದಷ್ಟು ರೂಪ ಕೊಡ್ತೀರಲ್ಲ ಮ್ಯಾಮ್. ಯಾಕೆಂದ್ರೆ ಏನಾಯ್ತು ಹೇಳ, ಕೋವಿಡ್ ಇತ್ತು ನೋಡ್ರಿ. ಅವಾಗ ಈ ಗಣಪತಿ ಮಾಡೋರು ಯಾರೇ ಹೊರಗೆ ಹೋಗ್ಲಿಕ್ಕೆ ಹೋಗಂಗಿಲ್ಲ. ಆಮೇಲೆ ಅದಕ್ಕೆ ಒಂದು 2 ವರ್ಷ ಇತ್ತಲ್ಲ ಅದು, ಅದಕ್ಕೆ ಒಂದು ಇದು ಗೋಧಿ ಹಿಟ್ಟಿನಾಗೆ ಅರಿಶಿನ ಹಾಕಿ ಹಾಲು ಹಾಕಿ ಕಲಸಿ ಅದನ್ನೊಂದು ಮಾಡಿದೆ. ಆಮೇಲೆ ಮಣ್ಣಂದ್ರೆ ಚೆನ್ನಾಗಿರೋ ಮಣ್ಣು ಬೇಕಾಗ್ತದೆ ಅದಕ್ಕೆ. ಅದು ಆಮೇಲೆ ಧಾನ್ಯ ಗಣಪತಿ ಅಂತ ಮಾಡಿದೆ. ಹಿಂಗೆ ಅವಾಗ ಅದೇ ನೋಡಿ, ಅವಶ್ಯಕತೆ ಬಿದ್ರೆ ಅವಾಗ ತಲೆ ಓಡ್ತದೆ, ಅವಾಗ ಯಾರದೇ ಆಯ್ತು ಅಂತದ್ದು. ಹಂಗ ಅದಕ್ಕೆ ಆ ಟೈಮ್ನಾಗ ಮಾಡಿದ್ದವೆಲ್ಲ. ಅಲ್ಲ, ಈಗ ನೀವು ಸಣ್ಣವರಿದ್ದಾಗ ಅವೆಲ್ಲ ಮಾಡಿದ ಕಲಾಕೃತಿಗಳು ತರ್ಲಿಕ್ಕೆ ಆಗಿಲ್ಲ ಅಂತ ಆಗಿತ್ತು. ಆದ್ರೆ ಈಗ ಮಾಡಿರುವಂತ ಎಲ್ಲ ಕಲಾಕೃತಿಗಳು ಯಾಕಂದ್ರೆ ನನಗೆ ಟೈಮು ಅಷ್ಟೇ ಇತ್ತು. ಅವೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಾರೆ, ಯಾರು ತೊಗೊಂಡೋಗ್ಯಾರೆ. ಎಷ್ಟಿದ್ದು ಅಷ್ಟು ತಂದಿದ್ದೀನಿ ಅಷ್ಟೇ. ಓಕೆ ಓಕೆ. ಬಟ್ ಒಟ್ಟು ಮ್ಯಾಮ್, ನಿಮ್ಮ ಜರ್ನಿ ನೋಡಿದಾಗ ಐ ಥಿಂಕ್ ನೀವು ಅಟ್ ದ ಮೋಸ್ಟ್ ನಿಮ್ಮ ಜೀವನನ ತುಂಬ ಸಂತಸದಿಂದ ಕಳೀತಾ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನೀವು ಇಷ್ಟಪಟ್ಟದ್ದೆಲ್ಲನೂ ಕಲಿತಾ ಬಂದಿದ್ದೀರಾ. ಇಷ್ಟಪಟ್ಟದ್ದು ಎಲ್ಲದರಲ್ಲೂ ಅಟ್ಲೀಸ್ಟ್ ನಾನು ಒಂದಂದರೆ 90%ಗಿಂತ ಜಾಸ್ತಿ ಪರ್ಫೆಕ್ಷನಲ್ಲಿ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಬಂದಿದ್ದೀರಾ. ಅಪ್ಪ ಅಮ್ಮ ಹೇಳ್ಕೊಟ್ಟಂಥ ಸಂಸ್ಕಾರನ ಬಿಟ್ಟಿಲ್ಲ. ಅದರ ಜೊತೆಗೆ ಬರವಣಿಗೆಯ ದಾಖಲು ಮುಂದಿನ ಪೀಳಿಗೆಗೆ, ಇದು ಎಲ್ಲದರ ಜೊತೆಗೆ ಸಮಾಜ ಸೇವೆ ಮಾಡೋದು. ಬಟ್ ಒಟ್ಟಾರೆ ಇದನ್ನೆಲ್ಲ ಗಮನಿಸಿ ನಿಮ್ಮನ್ನು ಗುರುತಿಸಿ ಗೌರವಿಸಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದು. ಪ್ರಶಸ್ತಿಗಳು ಅಂದಾಗ ಇವತ್ತು ತುಂಬ ಕೇಳಿದಾಗ ಮೌಲ್ಯಗಳನ್ನು ಕಳ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಬಟ್ ನಿಮಗೆ ಪ್ರಶಸ್ತಿ ಎಷ್ಟು ಮುಖ್ಯ ಆಗುತ್ತೆ ಮ್ಯಾಮ್?
ಅದು ಫಸ್ಟ್ ಟೈಮ್ ಬಂದಾಗ ಖುಷಿ ಇರ್ತದೆ. ಹ್ಮ್. ಆಮೇಲೆ ಅವಾಗ ಮತ್ತೆ ಯಾವಾಗ ಬರ್ತವೆ ಹಾ. ಅಷ್ಟೇ. ಅದಕ್ಕೂ ಹೆಚ್ಚಿಗೆ ನಾ ಏನು ಹೇಳಲಿಕ್ಕೆ ಹೋಗುದಿಲ್ಲ ಅಂತದು ಅಷ್ಟೇ. ಓಕೆ. ಬಟ್ ಇದು ಎಲ್ಲಾನು ಹೊರತುಪಡಿಸ್ದಂಗೆ ಶ್ವೇತಾ ಹೌದು. ಮತ್ತೊಂದು ನಿಲುವನ್ನು ತಗೊಳ್ತಾರೆ ಮ್ಯಾಮು. ಏನಂದ್ರೆ ಹಸ್ತಪ್ರತಿಗಳನ್ನ ಇವತ್ತು ಉಳಿಸ್ಬೇಕು ಅಂತ. ಯಾಕೆಂದ್ರೆ ಟೈಪಿಂಗ್ ಇದೆ, ಕಂಪ್ಯೂಟರೈಸ್ಡು ಎಲ್ಲ ವರ್ಷನ್ ಇದೆ. ಅದೇ ಮೂಲ ವೈದ್ಯಕೀಯವಾದಂಥ ಹಸ್ತಪ್ರತಿಗಳನ್ನ ಬರೆದವರಿಗೆ ನಿಮ್ಮ ವಿಶೇಷವಾದ ನಿಮ್ಮ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಡುವಂತ ಒಂದು ಹೊಸ ಕಾಯಕ ಆರಂಭ ಮಾಡಿದೀರಾ ಮ್ಯಾಮ್. ಹೇಳಿ ಮ್ಯಾಮ್ ಅದ್ರ ಅದು ಇಲ್ಲ, ನಾನು ಮಾಡಿದ್ದಲ್ಲ, ಅದು ನೀವು ಮಾಡಿದ್ದಲ್ಲ ಮ್ಯಾಮ್? ನಾನು ಸ್ಟೂಡೆಂಟ್ಸ್ ಮಾಡಿದ್ದದು. ಅಂದ್ರೆ ನಿಮ್ಮ ಹೆಸರಲ್ಲೇ ಅಲ್ವಾ ನನ್ನ ಮ್ಯಾಮ್ ಅದು? ಹೆಸರಿಂದ ಎಲ್ಲ ಸ್ಟೂಡೆಂಟ್ಸು, ಅದೊಂದು ಹೆಮ್ಮೆ ನನಗೆ. ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಓಕೆ. ನಾವೊಂದು ಪೈಸಾ ಹಾಕಿಲ್ಲ ಅದಕ್ಕೆ. ಅವರೆಲ್ಲರೂ 5,000 10,000, ಒಬ್ಬ ಹುಡುಗಂತೂ 1 ಲಕ್ಷ ಹಾಕಿದಂತೆ, ಯಾರು ಅನ್ನೋದು ನಂಗೆ ಗೊತ್ತಿಲ್ಲ. ಓಕೆ. ಎಲ್ಲರೂ ಹಾಕಿ ನನ್ನ ಹೆಸರಿಂದ 3 ಲಕ್ಷ ರೂಪಾಯಿ ಇದನ್ನ ಇಟ್ಟು ಸುನಂದಾ ಕುಲಕರ್ಣಿ ಪ್ರಶಸ್ತಿ ಅಂತ ಮಾಡಿದ್ದಾರೆ. ಅದು ಬಹಳ ದೊಡ್ಡ ಸಾಧನೆ ಅನಿಸಿದೆ ನನಗೆ. ನಿಜ ನನಗೆ ತುಂಬಾ ಸಂತೋಷ ಆಗಿದೆ. ನನಗೆ ರಾಧಾಕೃಷ್ಣನ್ ನೆನಪಾಯ್ತು. ರಾಧಾಕೃಷ್ಣನ್ ಅವರು ಮೈಸೂರಿನ ಕಲಿಸ್ತಿದ್ರು. ಅವರು ಡೆಲ್ಲಿಗೆ ಹೋಗ್ಬೇಕತ್ತ, ಅವಾಗ ಏನೋ ಅವ್ರದ್ದು ಸಾರೋಟ್ ಇರ್ತಿದ್ದು ನೋಡ್ರಿ, ಅವ್ರು ಅದ್ರೊಳಗೆ ತಾಂಗಾದೊಳಗೋ ಯಾವ್ದ್ರಾಗ ಇದನ್ನ ಸಾಮಾನು ಹಾಕಿ ಹೊಂಟಿದ್ರಂತೆ. ಸ್ಟೂಡೆಂಟ್ಸ್ ಬಂದು ಕುದುರೆ ತೆಗೆದು ತಾವು ಅದಕ್ಕೆ ತಲೆ ಕೊಟ್ಟಿರುತ್ತೆ. ಹೆಂಗೆ ಹೇಳ್ರಿ ಅದು? ಹಂಗೆ ನನಗೆ ಇದು ಅನ್ನಿಸ್ತದೆ. ಏನಂದ್ರೆ ನಮ್ಮ ಸ್ಟೂಡೆಂಟ್ಸು, ವೀಣಾ ಅಂತ ಒಬ್ಬಳು ಸ್ಟೂಡೆಂಟು ಅದನ್ನು ಶುರು ಮಾಡಿದ್ದು, ಎಲ್ಲ ಸ್ಟೂಡೆಂಟ್ಸು ಡೊನೇಟ್ ಮಾಡಿದರು. ನಂಗೆ ತುಂಬ ಸಂತೋಷ ಇದೆ ಅದ್ರ ಬಗ್ಗೆ, ತುಂಬ ಸಂತೋಷ ಇದೆ ಮೇಡಮ್. ಮತ್ತೊಂದು ಅಂದ್ರೆ ಬಹಳ ಖುಷಿ ಅನ್ಸುತ್ತೆ ನಿಜವಾಗ್ಲೂ ಆ ಒಂದು ಎಲ್ಲ ಕಾರ್ಯಗಳನ್ನ ನೋಡಿದಾಗ. ಅಂದ್ರೆ ತಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾ ಹೋದಾಗ ನಾವು ಆರಂಭದಲ್ಲೇ ಮಾತಾಡಿದ್ವಿ, ಕುಲಕರ್ಣಿ ಮನೆತನ ಆಗಿರ್ಬೋದು, ಸುಧಾಮೂರ್ತಿ ಅವರ ಬಗ್ಗೆ ಆಗಿರ್ಬೋದು, ಜೊತೆಗೆ ಈಗಿನ ಕುಟುಂಬ ಅಂತ ತೆಗೆದುಕೊಂಡಾಗ ತಾವು ಅಂದ್ರೆ ಈ ಲೌಕಿಕ ಬದುಕಿಗೆ ಅಂಟಿಕೊಳ್ಳದೆ, ಸಂಸಾರದ ಜಂಜಾಟಕ್ಕೆ ಬೀಳದೆ, ಕುಟುಂಬ ಅನ್ನೋದು ಮನೆಯಲ್ಲ ಇಡೀ ಸಮಾಜವೇ ಕುಟುಂಬ ಅಂತ ಪರಿಗಣಿಸಿದ್ದಿದೆಯಲ್ಲ ಮೇಡಮ್. ಅಂದ್ರೆ ಸೇವೆಯ ಮೂಲಕನೇ ಬದುಕಿನ ಸಾರ್ಥಕತೆಯನ್ನ ಕಂಡುಕೊಂಡಿರುವಂಥದ್ದು. ಈಗ ಹೇಗೆ ನಡೀತಾ ಇದೆ ಮೇಡಮ್ ತಮ್ಮ ದಿನಚರಿ? ಈಗಾನು ಮಾಡ್ತೀವಿ ನಾವು. ಯಾವುದಾದ್ರೂ ಬರ ಬಂದರೆ ಅದು ಇದಕ್ಕೆ ಅದಕ್ಕೇನು ಕಿಟ್ ರೆಡಿ ಮಾಡೋದು ಅವೆಲ್ಲ ಈಗಲೂ ಮಾಡ್ತಾನೆ ಇರ್ತೀವಿ, ಮಾಡ್ತೇವೆ. ಈಗ ನಮ್ದು ನೋಡಿ, ಅವಾಗೂ ನಮ್ಮ ಮನೆಯೊಳಗೆ ಪೇಷಂಟಿಗೆ ಬ್ಲಡ್ ಬೇಕಾದರೆ ಯಾರೂ ಇಲ್ಲ ಅಂದ್ರೆ ನಾನು ಕೊಟ್ಟಿದ್ದೀನಿ ಬ್ಲಡ್ಡು, ನಮ್ಮ ಸಿಸ್ಟರು ಕೊಟ್ಟಿದ್ದಾಳೆ, ನಮ್ಮ ಮನೆಗೆ ಹಂಗೆ ಕೊಟ್ಟಿದ್ದೀವಿ ನಾವು ಬ್ಲಡ್ಡು. ಯಾಕಂದ್ರೆ ಬ್ಲಡ್ ಏನು ಇದ್ರಾಗ ಸಿಗೋದಿಲ್ಲ ನೋಡಿ, ಮಾರ್ಕೆಟ್ನಾಗ ಸಿಗೋದಿಲ್ಲ, ಹಂಗೆ ಕೊಡೋದು. ಆಮೇಲೆ ದುಡ್ಡು ಎಷ್ಟೊಂದು ಸಲ ಆಪರೇಷನ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಚಾರ್ಜ್ ಇಲ್ಲ ಅಂತಾರೆ, ಚಾರ್ಜ್ ಕೊಡೋದು ಅವೆಲ್ಲ ನಮ್ಮ ಮನೆಯಾಗ ಮೊದಲಿಂದ ಅವ್ರು ಮಾಡ್ಕೋತಾನೆ ಇದ್ರು, ನಮ್ಗೆ ಅವನು ಕಂಟಿನ್ಯೂ ಮಾಡಿದ್ದೀವಿ. ಓಕೆ. ಸೊ ಸರ್ವೀಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇದ್ದಾಗ ನಾವು ಎಲ್ಲೇ ಹೇಗೆ ಇದ್ರೂ ಖಂಡಿತ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪ್ರತಿ ಹಂತದಲ್ಲೂ ತೋರಿಸ್ತಾ ಬಂದಿದ್ದೀರಾ ಮ್ಯಾಮ್. ಈಗ ನೀವು ಅಂದರೆ ಒಬ್ಬ ವೈದ್ಯೆಯಾಗಿ, ಒಬ್ಬ ಪ್ರಾಧ್ಯಾಪಕರಾಗಿ, ಮತ್ತು ಸಮಾಜ ಸೇವಕಿಯಾಗಿ, ಮತ್ತು ಕಲಾವಿದೆಯಾಗಿ, ಆ್ಯಂಡ್ ಮತ್ತು ಬರಹಗಾರ್ತಿ, ಲೇಖಕಿಯಾಗಿ, ಹೀಗೆ ಎಲ್ಲ ಮಜಲುಗಳನ್ನು ನೋಡಿದಾಗ ನನಗೆ ತುಂಬ ಖುಷಿ ಕೊಟ್ಟದ್ದು, ಸಂತೃಪ್ತಿ ಅಂತ ಹೇಳಿದ್ರೆ ಯಾವುದನ್ನು ಹೇಳ್ತೀರಾ ಮೇಡಮ್? ಆ್ಯಂಡ್ ಬೋಧನೆ ಅದ್ರ ಜೊತೆಗೆ ಎಲ್ಲ ನೋಡಿದಾಗ ಯಾವುದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತೀರಾ ಮ್ಯಾಮ್? ಕೆಟ್ಟ ಕೇಸ್ ಹ್ಯಾಂಡಲ್ ಮಾಡಿದಾಗ, ಕೆಟ್ಟ ಕೇಸ್ ಹ್ಯಾಂಡಲ್ ಮಾಡಿ ಇದನ್ನ ಪೇಷಂಟ್ ಬದುಕಿತ್ತಂದ್ರೆ ಅದರಂಥ ಸಂತೋಷ ಯಾವುದ್ರಾಗೂ ಇರುವುದಿಲ್ಲ. ಅವು ಇಂತೆಂಥ ಕೆಟ್ಟ ಕೇಸ್ ಬರ್ತಿದ್ವು, ಪಾಪ ಎಷ್ಟು ಬಡವರು ಇರ್ತಿದ್ರು, ಅದನ್ನ ಅವ್ರಿಗೆ ಆರಾಮಾದಾಗ ಅದು ಭಾಳ ಸಂತೋಷ ಆಗ್ತದೆ. ಗ್ರೇಟ್ ಮ್ಯಾಮ್. ಅಂದರೆ ಬಹುತೇಕ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ನಿಲ್ತಾ ಇದ್ದೀವಿ. ಇಷ್ಟೆಲ್ಲವೂ ಮಾಡಿದಾಗ್ಲೂ ಸಮಾಜವನ್ನು ಗಮನಿಸಿದಾಗ ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಒಂದು ಮಾರ್ಪಾಡು, ಮನಸ್ಥಿತಿ, ಇದೆಲ್ಲನೂ ಗಮನಿಸಿದಾಗ ನಿಜ ಇವತ್ತು ಇದು ಒಂಥರ ಯಾಂತ್ರಿಕವಾದಂಥ ಬದುಕನ್ನು ನಡೆಸ್ತಾ ಮತ್ತೆ ಬಂದಾಗ ವೃತ್ತಿಗೆ ಬಂದಾಗ ಬರೀ ಇಲ್ಲಿ ಗಳಿಕೆ ಮಾತ್ರ ಅನ್ನುವಂಥ, ಅಂದರೆ ಹಣಗಳಿಕೆಯ ಉದ್ದೇಶದಿಂದಲೇ ಇಂಥ ಕ್ಷೇತ್ರಗಳಿಗೆ ಬರ್ತಾರೆ ಅನ್ನುವಂಥ ಮನಸ್ಥಿತಿ ಇದ್ದಾಗ ಈಗ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಮ್ಯಾಮ್? ಸ್ವಲ್ಪ ಅಂತರ ಇದೆ, ಅದು ಅಂತರ ಇದೆ. ನಾವಿದ್ದಾಗ ಹೆಂಗಿತ್ತು ಈಗ ಇದು, ಆದರೆ ನಾನು ಅವ್ರದ್ದು ತಪ್ಪು ಅಂತ ನಾನು ಅನ್ನೋದಿಲ್ಲ. ಯಾಕಂದರೆ ಈಗ ಒಂಥರ ವಾತಾವರಣ ಬೇರೆ ಆಗಿದೆ. ಆವಾಗ ಒಂಥರ ವಾತಾವರಣ ಇರ್ತಿತ್ತು, ನಮ್ಗಿಂತಾನು ಮುಂಚೆ ಒಂದು ವಾತಾವರಣ ಇರ್ತಿತ್ತು. ಒಂದು ಶ್ಲೋಕನೂ ಇದೆ ಅದಕ್ಕೆ, ಏನಂದ್ರೆ ತ್ರೇತಾಯುಗದೊಳು ಗುರು ಶಿಷ್ಯಂಗೆ ಹೊಯ್ದು ತೈಗಳ್ದಿ ಬೈದೊಡೆ ಹಸಾದವೆಂದನಯ್ಯ. ಆಮೇಲೆ ಮುಂದೆ ದ್ವಾಪರ ಯುಗದೊಳಗೆ ಅವ ಬೈದೊಡೆ ಹಸಾದವೆಂದನಯ್ಯ. ಆಮೇಲೆ ಮುಂದಿನ ಯುಗದೊಳಗೆ ಅವನು ತಿಳಿಸಿ ಹೇಳಿದೊಡನೆ, ಇದು ದ್ವಾಪರ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳು ಹೇಳಿದೊಡೆ ತೊಳಿಸಿ ಹೇಳಿದೊಡೆ ಹಸಾದವೆಂದನಯ್ಯ. ಈ ಕಲಿಯುಗದೊಳು ಕೈ ಮುಗಿದು ವಂದಿಸಿ ಹೇಳಿದೊಡೆ ಹಸಾದವೆಂದನಯ್ಯ ಅಂತ. ಅದು ಹಿಂಗೆ ಚೇಂಜ್ ಆಗ್ತದೆ. ಈ ಈಜಿಪ್ತದು ಇದ್ರೊಳಗೆ ಕೇವ್ಸ್ನೊಳಗೂ ಬರ್ದಿದಾರಂತೆ, ಈಗಿನ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ. ಈಜಿಪ್ಟ್ 2000 ವರ್ಷ ಕೆಳಗೆ ಬರ್ದಾರಂತೆ. ಸೊ ನಾವು ಈಗ ಅದಕ್ಕೆ ನಾ ಸ್ಟೂಡೆಂಟ್ಸ್ ಒಂದು ಹೇಳ್ತೀನಿ ಏನಂದ್ರೆ, ಅದು ನನಗೆ ಯಾವಾಗಲೂ ಅನಿಸಿದೆ,
ನಮಗೆ ಯಾರು ಸಹಾಯ ಮಾಡ್ತಾರ ಅವ್ರನ್ನ ಮರಿಬಾರ್ದು. ಹ್ಮ್ ಹಾಂ, ಅದು ಕೇಳದೇ ಇದ್ದವ್ರನ್ನ ಕೊಡದೇ ಇದ್ದವ್ರನ್ನ ಕೇಳಬೇಡ, ಕೊಟ್ಟವ್ರನ್ನ ಮರಿಬೇಡ ಅಂತ. ಸಿಕ್ಕವ್ರನ್ನ ಬಿಡಬೇಡ ಅಂತ. ಹಾಗೆ ನಮ್ಗೆ ಯಾರು ನನಗೆ ಅನಿಸ್ತದೆ ಯಾವಾಗಲೂ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವ್ರನ್ನ ನಾವು ಇದು ಮಾಡಬೇಕು, ಮರಿಬಾರ್ದು ಅಂತ. ಒಂದು ಇನ್ನೊಂದು ಶ್ಲೋಕ ಇದೆ, ನಾವು ಸ್ಟೂಡೆಂಟ್ಸ್ ಹೇಳ್ತೀನಿ. ಏನಂದರೆ ನಾವು ಕಾಲೇಜ್ನಾಗ ಕಲ್ತದ್ದು ನಿಮ್ಗೆ ಕಲಿಸ್ಲಾಗಿಲ್ಲ, ನಾವು ಬೇರೆ ಕಲಿಸ್ತಾ ಇದ್ದೀವಿ. ಈಗ ನೀವೇನು ಕಲ್ತ್ಕೊಂಡಿದ್ರಲ್ಲ ಇದನ್ನ ನೀವು ನಿಮ್ಮ ಸ್ಟೂಡೆಂಟ್ಸಿಗೆ ಕಲಿಸಿದ್ರೆ ನೀವು ಬೇರೆ ಕಲಿಸ್ತೀರಿ. ಸೊ ಅದಕ್ಕೊಂದು ಇದು ಇದೆ, ಆಚಾರ್ಯಾತ್ ಪಾದ ಮಾತತ್ತೆ ಅಂದರೆ ನೀವು ಟೀಚರು 1/4 ಕಲಿಸ್ತೀರ, ಪಾದಂ ಸ್ವಯಂ ಅಂತ. ಅವನು ಏನಂದ್ರೆ ಸ್ಟೂಡೆಂಟ್ ಇದವನು ತಾನೇ ಕಲ್ಕೋಬೇಕು. ಪಾದಂ ಸಹ ಬ್ರಹ್ಮಚಾರಿಣಭ್ಯ ಅಂದರೆ ಇದು ತನ್ನ ಫ್ರೆಂಡ್ಸ್ನಿಂದ 1/4. ಕಾಲಂ ಪಾದಂ ಕಾಲಕ್ರಮೇಣ ತುಹು. ಇದು ನಮ್ಮ ಸ್ಟೂಡೆಂಟ್ಸಿಗೆ ನಾನು ಯಾವಾಗಲೂ ಹೇಳ್ತೀನಿ. ಏನಂದರೆ ನಾನು ಲೆಪ್ರೋಸ್ಕೋಪಿ ಕಲ್ತಿದ್ದಿಲ್ಲ, ನಾನು ಕಲ್ತ್ಕೊಂಡು ನಿಮ್ಗೆ ಕಲಿಸ್ತಾ ಇದ್ದೀನಿ. ಈಗ ನೀವು ಲೆಪ್ರೋಸ್ಕೋಪಿ ಕಲ್ತ್ಕೊಂಡಿದ್ದೀರಾ, ನೀವು ಅದನ್ನು ಮಾಡೋದಿಲ್ಲ, ನಾಳೆ ನೀವು ಬೇರೆ ಏನೋ ಮಾಡ್ತೀರಿ. ಅದಕ್ಕೆ ನೀವು ಕಲ್ಕೋತಾ ಇರಬೇಕು ಲೈಫ್ನಾಗ ನೀವು. ಆಮೇಲೆ ಅಡಾಪ್ಟ್ ಆಗ್ತಾ ಹೋಗಬೇಕು ಡಾರ್ವಿನ್ ಥಿಯರಿ ಪ್ರಕಾರ. ಆಮೇಲೆ ಅದು ನೀವು ಹೊಸದು ಕಲ್ತು ನೀವು ಹೊಸದು ಕಲಿಸ್ತೀರಿ. ಇದು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾವಾಗ. ಎಸ್ ಮ್ಯಾಮ್, ಅಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಮಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗುತ್ತೆ. ನಿಮ್ಮ ಸಾಮಾಜಿಕ ಮೌಲ್ಯಗಳಿದೆಯಲ್ಲ, ಅದು ನಿಜವಾಗ್ಲೂ ನೋಡ್ತಾ ಇರುವಂಥ ವೀಕ್ಷಕರು ಎಲ್ಲರೂ ಕೂಡ ಅದನ್ನು ಅವರ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಯುದ್ಧದಲ್ಲಿ ಹೋರಾಡಿ ಮಡಿದಂಥ ಅಥವಾ ಅವಘಡಗಳಲ್ಲಾದಂಥ ಸಮಸ್ಯೆಗೆ ಅಂಥ ಕುಟುಂಬಗಳಿಗೆ ನೆರವಾಗ್ತಾ ಇದ್ದೀರಲ್ಲ, ಭಾಳ ಖುಷಿ ಅನಿಸುತ್ತೆ. ಬಹುಶಃ ನಿಮ್ಮ ಕರಕುಶಲ ಕಲೆಗಳು ಅಥವಾ ಚಿತ್ರಕಲೆಗಳು ಇದೆಲ್ಲನೂ ಗಮನಿಸಿದಾಗ ಎಷ್ಟೊಂದು ಮಾಡಿದ್ದೀರಾ, ನಾನು ಯಾವ್ದು ಕೇಳಲಿ ಯಾವುದು ಕೇಳೋಕ್ಕಾಗೋದೇ ಇಲ್ವಲ್ಲ, ಅಂದರೆ ಅಷ್ಟು ದೊಡ್ಡ ಪಟ್ಟಿ ಇದೆ. ಒಟ್ಟಾರೆ ಇದೆಲ್ಲರ ಒಂದು ಗುಚ್ಛವನ್ನು ನಾವು ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಮ್ಯಾಮ್. ಆದರೆ ನೀವು ಕಾರ್ಯಕ್ರಮಕ್ಕೆ ಬಂದು ಇಷ್ಟೂ ಹೊತ್ತು ನಮ್ಮ ಜೊತೆಗೆ ಮಾತನಾಡ್ತಾ ನಾನು ಏನೂ ಮಾಡಿಲ್ಲ, ನನಗಿಂತ ಮಾಡಿರೋರು ತುಂಬ ಜನ ಇದ್ದಾರೆ ಅಂತ ನೀವು ನಿಮ್ಮ ಔದಾರ್ಯ ಅಲ್ವಾ ಹೇಳ್ತಾ ಬಂದದ್ದು. ಚಂದನ ವಾಹಿನಿ ಒಳಗೆ ನೀವು ಪ್ರತಿ ವಾರ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ಇದು ಒಳ್ಳೇದು ಪ್ರೋಗ್ರಾಮ್ ಅಂತ ನನಗನ್ನಿಸ್ತು. ಯಾಕಂದರೆ ನಾವು ನೋಡಿ ಅವ್ರು ಏನೋ ಒಂದು ಕಲ್ತ್ಕೊಂಡಿರ್ತಾರೆ, ಅದು ನಮ್ಮ ಕಡೆ ಇರೋದಿಲ್ಲ. ನಾವು ಅವ್ರು ನೋಡಿ ಏನೋ ಒಂದು ನಮ್ಮ ಜೀವನದೊಳಗೆ ಒಂದು ಮಾರ್ಪಾಡು ಮಾಡ್ಬೋದು, ಕಲ್ತ್ಕೋಬಹುದು. ಅದು ಒಂದು. ಎರಡನೇದೇನೆಂದರೆ ನೀವು ನನ್ನ ಕರೆದು ಇಲ್ಲಿ ಮಾತಾಡಿಸಿದ್ದಕ್ಕೆ ನಿಮಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವೈದ್ಯಕೀಯ ವೃತ್ತಿ ಅನ್ನುವಂಥದ್ದು ಕಾಯಿಲೆಗಳನ್ನು ಗುಣಪಡಿಸುವುದು, ಜೀವವನ್ನು ಉಳಿಸುವಂತಹ ಮಹತ್ತರ ಕೆಲಸ. ವ್ಯಾವಹಾರಿಕ ದೃಷ್ಟಿಯಿಂದ ನೋಡದೆ ಸೇವೆಯಂತೆ ಪರಿಗಣಿಸಿ ಈ ರೀತಿ ಇಡೀ ಕುಟುಂಬವೇ ಅಂದರೆ ಸಮಾಜವೇ ನನ್ನ ಕುಟುಂಬ ಅಂತ ಸಮಾಜ ಸೇವೆಯ ಜೊತೆಗೆ ಸಾಕಷ್ಟು ಕಲಾ ಆಸಕ್ತಿಯ ಜೊತೆಗೆ ವೈದ್ಯಕೀಯ ವೃತ್ತಿಯನ್ನು ನಿರ್ವಹಿಸ್ತಾ ಇರುವಂತಹ ಇಂತಹ ಅಪರೂಪದ ಸಾಧಕರನ್ನು ಮಾತನಾಡಿಸಿದ್ದು ನಮಗೂ ಕೂಡ ಅಷ್ಟೇ ಹೆಮ್ಮೆ ಮತ್ತು ಖುಷಿಯ ವಿಚಾರ. ಇಂತಹ ಸ್ಫೂರ್ತಿದಾಯಕ ಸಂಚಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ